ಚಾಮರಾಜನಗರ ಬಿಟ್ಟು ಅಕ್ಕಪಕ್ಕ ಜಿಲ್ಲೆ ಬಿಟ್ಟು ಬಳ್ಳಾರಿಯಿಂದ ಒಂದಷ್ಟು ಜನ ಬಂದಿದ್ದಾರೆ. ಬಳ್ಳಾರಿ, ಕೋಲಾರ, ರಾಯಚೂರು ಹೀಗೆ. ಯಾಕೆ ಹೇಳಿದೆ ಅಂದರೆ ಇದು ಇವತ್ತಿನ ಕಾರ್ಯಕ್ರಮ ಇದು ಸಾಧ್ಯವಾದಷ್ಟು ನಾವು ಸ್ಥಳೀಯವಾಗಿ ಆಯೋಜನೆ ಮಾಡ್ತಾ ಹೋಗಬೇಕು, ಸ್ಥಳೀಯವಾಗಿ ಇಲ್ಲಿ ಇರೋರು ಬರಬೇಕು ಅಂತ. ಹಾಗಾಗಿ ನನಗೆ ಬಹಳ ಆಶ್ಚರ್ಯ ಆಯಿತು, ಅವರಲ್ಲೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಈಗ ಅವರು ಅಲ್ಲಿಂದ ಇಲ್ಲಿ ತನಕ ಬಂದಿರೋದೊಂಚೂರು ಆಶ್ಚರ್ಯ ಮತ್ತು ಸಂತೋಷದ ವಿಚಾರ. ಈಗಾಗಲೇ ನಾನೊಂದು 15-20 ನಿಮಿಷ ಅಂದ್ಕೊಂಡಿದ್ದೀನಿ. ಮಾತಿನ ಅದು ಗಂಟೆನೂ ಕೆಲವೊಂದು ಸಲ ಸಾಕಾಗೋದಿಲ್ಲ. ಬಹಳ ಮುಖ್ಯವಾಗಿ ನಿಮ್ಮೆಲ್ಲ ಗೊತ್ತಿರೋ ಹಾಗೆ 2016ರಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆರಂಭವಾಗಿತ್ತು. ಸುಮಾರು 8.5 ವರ್ಷಗಳ ಹಿಂದೆ. ಅದು ಒಂಚೂರು ಹಿನ್ನೆಲೆ ಹೇಳೋದಾದರೆ, ನಾನು 2016ರ ಆ ಸಮಯದಲ್ಲಿ ತನಕನೂ ಮೊದಲಿಗೆ ಲೋಕಸತ್ತಾ ಪಕ್ಷದಲ್ಲಿದ್ದೆ. 2014ರ ಆರಂಭದಲ್ಲಿ ಆಮ್ ಆದ್ಮಿ ಪಕ್ಷ ಸೇರಿದ್ದೆ. ಆಮ್ ಆದ್ಮಿ ಪಕ್ಷದಲ್ಲಿ 2015ರ ಸುಮಾರಿನಲ್ಲಿ ಒಂದು ಸೋಷಿಯಲ್ ಆಡಿಟ್ ಮಾಡೋಣ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಒಂದಷ್ಟು ದಾಖಲೆಗಳನ್ನ ತಗೊಂಡು ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿದ್ದಂಥ ಬೋರ್ವೆಲ್ಗಳು ಇದೆಯೋ ಇಲ್ವೋ ಅನ್ನುವಂಥ ಒಂದು ಪರಿವೀಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ವಿ. ಅದಾದ್ಮೇಲೆ ನಾನು ಅಲ್ಲಿದ್ದಾಗ ಎಷ್ಟೋ ಕಡೆಗಳಲ್ಲಿ ಬೋರ್ವೆಲ್ಗಳು ಇರಲಿಲ್ಲ. ಇದ್ದು ಬೋರ್ವೆಲ್ ಅಲ್ಲಿ 1.5 ಲಕ್ಷ ಅಂತಿದ್ದಾರೆ. ಇಲ್ಲಿ ಬೋರ್ವೆಲ್ ಅಲ್ಲಿ 100 ಅಡಿ ಇಲ್ಲ, 200 ಅಡಿ ಇಲ್ಲ, ಹೀಗೆಲ್ಲ ಬಹಳ ದೊಡ್ಡ ಮಟ್ಟದ ಒಂದು ಅವ್ಯವಹಾರಗಳು ಕಾಣಿಸ್ತು. ಸೊ ಅದಾದಾಗ 2015 ಅಕ್ಟೋಬರ್ 2ನೇ ತಾರೀಕು ಒಂದು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಅಲ್ಲಿ ಆರಂಭಿಸಿದ್ರು. ದೊರೆಸ್ವಾಮಿ ಅವರು ಬಂದ್ರು, ಅದಕ್ಕೆ ಸಂತೋಷ್ ಹೆಗಡೆ ಅವರು ಬಂದಿದ್ರು ಅನ್ಸುತ್ತೆ, ಚಾಲನೆ ಕೊಟ್ಟಿದ್ರು. ಒಂದು ಹೆಲ್ಪ್ ಲೈನ್ ಎಲ್ಲ ಮಾಡಿದ್ವಿ. ಪ್ರಪ್ರಥಮವಾಗಿ ನಾವೇನು ಲಂಚಮುಕ್ತ ಕರ್ನಾಟಕ ಅಭಿಯಾನ ಅಂತ ನಾವು ಮಾಡ್ತಿದ್ದೀವಿ, ಅದನ್ನ ಬೆಂಗಳೂರಿನಲ್ಲಿ ಕೋರಮಂಗಲದಲ್ಲಿರುವ RTO ಕಚೇರಿಯಲ್ಲಿ ಆವತ್ತು ಅದಕ್ಕೆ ಚಾಲನೆ ಕೊಟ್ವಿ. ದೊರೆಸ್ವಾಮಿ ಅವರು ಬಂದಿದ್ರು. ಅದಾದ ನಂತರ ಒಂದು ವರ್ಷದ ಒಳಗಡೆನೆ ನಾನು ಆಮ್ ಆದ್ಮಿ ಪಕ್ಷದ ಹೊರಗೆ ಬರುವಂತ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು. ಆವಾಗ ಅಷ್ಟೊತ್ತಿಗೆ ನಾವು ಆರಂಭದಲ್ಲಿ ಒಂದು 20-30 ತಹಸೀಲ್ದಾರ್ ಕಚೇರಿಗಳಿಗೆಲ್ಲ ಬೇರೆ ಬೇರೆ ಎಲ್ಲ ಹೋಗಿದ್ವಿ. ಆದ್ರೆ ನನ್ನನ್ನ ಬಿಟ್ಟು ಬೇರೆ ಯಾರೂ ಆ ಪಕ್ಷದಲ್ಲಿ ಆ ಅಭಿಯಾನವನ್ನ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈಗ ನಾನು ಇನ್ನು ಹೊರಗೋದ್ರೆ ಇನ್ನು ಅಭಿಯಾನ ಯಾರು ಮಾಡೋರು ಇರೋದಿಲ್ಲ. ಇದು ಈಗಲೇ ಅಲ್ಲಿ ಮಾಡೋದಿಕ್ಕೆ ಆ ಮನಸ್ಥಿತಿ ಇಲ್ಲ. ಹಾಗಾಗಿ ನಾವು ವರ್ಷನ ಅಂತ ಹೇಳಿ ಅದೇ ಅಭಿಯಾನದ ಹೆಸರಿಟ್ಕೊಂಡೆ. ಹೆಸರು ಕೊಟ್ಟಿದ್ದು ನಾನೇ. ಮತ್ತೆ ಹಾಗಾಗಿ ಅದೇ ಅಭಿಯಾನದ ಹೆಸರಿಟ್ಕೊಂಡೆ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಆರಂಭಿಸ್ತೀವಿ. ಕರೆಕ್ಟ್ ಹೋಯ್ತು ಅನ್ಸುತ್ತೆ. ಹಲೋ, ಅದ್ರ ಪಾಡಿಗೆ ಅದೇನೋ ಆಗ್ತಾ ಇದೆ. ಅದರ ಮೊದಲ ಅಭಿಯಾನ ನಾವು ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಬೆಂಗಳೂರು ನಗರ ಜಿಲ್ಲೆ DC ಕಚೇರಿ ಇದೆ, ಅದರ ಆವರಣದಲ್ಲಿರುವಂತಹ 2 ತಾಲೂಕು ಕಚೇರಿಗಳಲ್ಲಿ ಆರಂಭಿಸಿದ್ವಿ. ಬಹಳ ಚೆನ್ನಾಗಾಯ್ತು. ಅದರ ಹೊರಗಡೆ ಕುಣಿಗಲ್ಗೆ ಹೋದಾಗ ನಮಗೆ ಬೇರೆ ತರಹದ ಒಂದು ಅನುಭವ ಆಯ್ತು. ಅಭಿಯಾನ ಮಾಡೋದಿಕ್ಕೆ ಹೋದಾಗ ಅವತ್ತು ಒಬ್ಬ 70 ವರ್ಷದ ಹೆಣ್ಣು ಮಗಳು DK ರವಿ ಗೊತ್ತಿರ್ಬೇಕಲ್ವಾ, ಆತ್ಮಹತ್ಯೆ ಮಾಡ್ಕೊಂಡವರು. ಅವರ ಆ ಊರಿನ ಒಬ್ಬ 70 ವರ್ಷದ ಹೆಣ್ಣು ಮಗಳು ಬಂದು ಅವತ್ತು ನಮ್ಮವರು ಅಲ್ಲಿ ಅಭಿಯಾನ ಮಾಡ್ತಿರುವಾಗ ನಾನು 10,000 ರೂಪಾಯಿ ನನ್ನ ಹತ್ರ ಒಬ್ಬ ವಿಲೇಜ್ ಅಕೌಂಟೆಂಟ್ ಲಂಚ ತಗೊಂಡ, ಪಾವತಿ ಖಾತೆ ಗಂಡನ ಹೆಸರಿಂದ ನನ್ನ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ತನಕ ಮಾಡ್ಕೊಟ್ಟಿಲ್ಲ ಅಂತ. ಸೊ ಹೌದಾ ಅಂತೇಳಿ ಅಲ್ಲೇ ನಾವು ಅಲ್ಲಿದ್ದ ಶಿರಸ್ತೇದಾರ, ತಹಸೀಲ್ದಾರ್ ಇರ್ಲಿಲ್ಲ, ಶಿರಸ್ತೇದಾರ ಹತ್ರ ಹೋಗೋಷ್ಟೊತ್ತಿಗೆ ಶಿರಸ್ತೇದಾರ ಆ ಹೆಸರು ಕೇಳ್ಕೊಂಡು ಅವನು ಇಲ್ಲೇ ಈಗ ಅಲ್ಲಿಂದ ಅವನು ವಿಲೇಜ್ ಅಕೌಂಟೆಂಟ್ ಇಂದ ಅಲ್ಲಿಂದ ಹೋಗಿ ಈಗ ಇಲ್ಲಿಗೆ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ ಟ್ರಾನ್ಸ್ಫರ್ ಆಗಿ ಅಂತ ಹೇಳುದು. ಸೊ ನಾವು ನನ್ನ ಎಲ್ಲಿದ್ದಾನೆ ನೋಡಿ ಅಂತ ಹುಡುಕ್ತಾ ಇದ್ವಿ. ಒಂದು ಸಿಕ್ಕಾಗ ನಾವು ಏನ್ ದಾಖಲೆಗಳಿಲ್ಲ, ಸಾಕ್ಷ್ಯಾಧಾರಗಳಿಲ್ಲ, ಹೇಗೆ ಕೇಳೋದು ಅಂತ ಸ್ವಲ್ಪ ಒಂದು ರೀತಿಯಲ್ಲಿ ಡಿಫೆನ್ಸಿವ್ ಆಗಿನೇ ತುಂಬಾ ಏನು ಅಫೆನ್ಸಿವ್ ಹೋಗದೆ ಕೇಳ್ತಾ ಇದ್ವಿ. ನಾನು ಆಕೆ ಹೇಳಿರೋದು, ನಮಗೆ ಹತ್ರ ದಾಖಲೆಗಳಿಲ್ಲ, ಆದ್ರೆ ನಿನಗೆ ಆತ್ಮಸಾಕ್ಷಿ ಇದೆ, ನೀನು ತಗೊಂಡಿದ್ರೆ ಕೊಟ್ಬಿಡ್ಬೇಕು ಮತ್ತೆ ಕೆಲಸ ಮಾಡ್ಬೇಕು ಅಂತ ಹೇಳಿದೆ. ಅವನು ಇಲ್ಲ ಅನ್ನೋ ತರಕ್ ಅಂತ ಇದ್ದ. ಆದ್ರೆ ನಾವೆಲ್ಲ ಏನೋ ಹೇಳ್ಬೇಕು, ಇದಕ್ಕೆ ಮುಂದಿನ ಏನ್ ಕ್ರಮ ಜರುಗಿಸ್ಬೇಕು ನಾವು ಜರುಗಿಸ್ತೀವಿ ಅಂತ ಆಚೆ ಬಂದು ನಾವು ಇನ್ನೊಂದು ಅಭಿಯಾನಗಳು ಬೇರೆ ತರ ನಡೀತಾ ಇತ್ತು. ನಾನು ಆ ಆವರಣದಲ್ಲಿ ಕುಳಿತಿದ್ದಾಗ ಅವನು ಅದೆಷ್ಟೊತ್ತಿಗೆ ವಿಲೇಜ್ ಅಕೌಂಟೆಂಟ್ ಅದು ಎಲ್ಲಿಗೆ ಹೋದ್ನೋ ಏನು ಹೋದ್ನೋ 2016ನೇ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಆಗ ATM ಅಲ್ಲಿ ಬಹಳ ದುಡ್ಡು ಚಲಾವಣೆ ಆಗ್ತಾ ಇತ್ತು. ATMಗೆ ಹೋಗಿ ದುಡ್ಡು ತಗೊಂಡು ಬಂದು ಕೈ ಕೊಡ್ದಿರ ಅಲ್ಲೇ ಅವ್ರ ಮುಂದೆ ಬಿಸಾಕ್ಬಿಟ್ಟು ಓಡೇ ಬಿಟ್ಟ ಅವನು. ಆ ರೀತಿಯಲ್ಲಿ ಈ ಅಭಿಯಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಅದಾದ ನಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾದ್ಯಂತ ಇವತ್ತು ಲಂಚಮುಕ್ತ ಕರ್ನಾಟಕ ಅಭಿಯಾನಗಳನ್ನ ಸುಮಾರು 200ಕ್ಕಿಂತ ಹೆಚ್ಚು ಕಚೇರಿಗಳಲ್ಲಿ ಮಾಡಿ 200-300 ಕಚೇರಿಗಳಿಂದ ಹೆಚ್ಚು ಕಚೇರಿಗಳಲ್ಲಿ ಮಾಡಿದ್ವಿ. ವಿಶೇಷವಾಗಿ ತಹಸೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿ ಮತ್ತೆ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ, ನಾಡ ಕಚೇರಿಗಳಲ್ಲಿ
ಎಲ್ಲ ಸೇರಿದ್ರೆ ಒಂದು 300ಕ್ಕಿಂತ ಹೆಚ್ಚಾಗಿರ್ಬೋದು. ಸ್ವತಃ ನಾನೇ ಒಂದು 150ಕ್ಕಿಂತ ಹೆಚ್ಚು ತಾಲೂಕುಗಳಿಗೆ ರಾಜ್ಯಾದ್ಯಂತ ಹೋಗಿ ಸ್ವತಃ ಅಭಿಯಾನಗಳನ್ನ ಮಾಡಿ ಬಂದಿದ್ದೀನಿ. ಇದರ ಮಧ್ಯದಲ್ಲಿ ನಾವು 2016ರಲ್ಲಿ ಇದು ಮಾಡಿದ್ಮೇಲೆ ಆಗ ಒಂಚೂರು ಏನು ಆರಂಭದಲ್ಲಿ ಬಹಳ ಉತ್ಸಾಹದಿಂದ ರಾಜ್ಯಾದ್ಯಂತ ಇವತ್ತು ಇಲ್ಲೇನು ಶಿಬಿರ ನಡೀತಾ ಇದೆ, RTI ಮತ್ತು ಸಕಾಲದ ಶಿಬಿರ, ಇದನ್ನ ಹಲವಾರು ಕಡೆಗಳಲ್ಲಿ ಮಾಡಿದ್ವಿ. ಡಿ ರೂಪ ಅಂತ ನಿಮಗೆ ಗೊತ್ತಿರಬಹುದು, ಒಬ್ರು IPS ಆಫೀಸರ್. ಆಗ ಸಕಾಲ ಮಿಷನ್ ಅಂತ, ಸಕಾಲವನ್ನ ಪ್ರಚುರಪಡಿಸೋದಿಕ್ಕೆ ಮತ್ತು ಸಕಾಲವನ್ನ ಜಾರಿ ಮಾಡೋದಿಕ್ಕೆ ಒಂದು ಸಕಾಲ ಮಿಷನ್ ಅಂತ ಒಂದು ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ, DAPR ಕೆಳಗಡೆ ಅನ್ಸುತ್ತೆ. ಅದರ ಮುಖ್ಯಸ್ಥರಾಗಿದ್ರು ಅವರು. ಅವ್ರ ಹತ್ರ ಹೋಗಿ, ನಮ್ಮವ್ರು ಯಾರು ಹೋಗಿದ್ರು ಗೊತ್ತಿಲ್ಲ, ಹೋಗಿ ಮಾತನಾಡ್ಕೊಂಡು ಬಂದು ಅವರು ಸಕಾಲದ ಏನು 100 ಪುಸ್ತಕಗಳನ್ನ ಒದಗಿಸಿದ್ರು. RTI ಮಾಹಿತಿ ಸೌಧಕ್ಕೆ ಹೋಗಿ ಅಲ್ಲಿಂದನೂ RTI ಪುಸ್ತಕಗಳನ್ನ ತಗೊಂಡು ಬಂದು ನಾವು ಮಥಾಯ್ ಅಂತ ಏನು ರಿಟೈರ್ಡ್ ಆದ್ರು ಇತ್ತೀಚೆಗೆ, ಒಬ್ಬ ಏನು ಮಿಲಿಟರಿ ಇದ್ದು ಬಂದು ಇಲ್ಲಿ ತಹಸೀಲ್ದಾರ್ ಆಗಿ ನೇಮಕವಾಗಿ ಬಹಳ ಒಳ್ಳೆ ಕೆಲಸಗಳು ಮಾಡೋದು. ಇತ್ತೀಚೆಗೆ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಅನೇಕ ಹೊರಗೆ ಬಂದ ಮೇಲೆ ಒಂದಷ್ಟು ಮಾಡ್ತಾ ಇದ್ರು. ಅವರು ಅಲ್ಲಿ ಅವರ ರೂಪ ಅವರ ಇನ್ನು ಕೆಳಗಿನ ಅಧಿಕಾರಿ ಆಗಿದ್ರು. ಸೊ ಅವರು ಸಹ ಬಂದು ಸಕಾಲದ ಬಗ್ಗೆ ನಾವು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯವರು ಯಾವ ಶಿಬಿರಗಳನ್ನ ಕಾರ್ಯಾಗಾರಗಳನ್ನ ಯೋಜನೆ ಮಾಡ್ತಿದ್ವು ಅದರಲ್ಲಿ ಬಂದು ಅವರು ಸಹ ಖುದ್ದಾಗಿ ಭಾಗವಹಿಸಿದ್ರು. ಸೊ ಒಂದು 10-15 ಕಡೆಗಳಲ್ಲಿ ನಾವು ಈ ತರ ಮಾಹಿತಿ ಹಕ್ಕು ಮತ್ತು ಸಕಾಲದ ಶಿಬಿರಗಳನ್ನ ಮಾಡಿದ್ವಿ. ಅದಾದ ನಂತರ 2018 ಚುನಾವಣೆ ಬಂತು. ತದನಂತರ ನಾವು ರಾಜಕೀಯವಾಗಿ ಪಕ್ಷ ಮಾಡಿದ್ವಿ. ಹಾಗಾಗಿ ಈ ತರ ಶಿಬಿರಗಳ ಆಯೋಜನೆ ಮಾಡೋದು ಬಹಳ ಮುಖ್ಯವಾಗಿ ಒಂದು ರೀತಿಯಲ್ಲಿ ಹೊಡೆತ ಬಂದಿದ್ದು ಅಂದ್ರೆ ಕೋವಿಡ್ ಸಂದರ್ಭದ ಕಾರಣದಿಂದಾಗಿ ಒಂದು 3-4 ವರ್ಷಗಳಿಂದ ಜಾಸ್ತಿ ಮಾಡಲಿಲ್ಲ. ಈ ವರ್ಷಕ್ಕೆ ಈಗಾಗಲೇ ಹೊಸದಾಗಿ ನೇಮಕ ಆಗಿರುವಂತಹ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಾರ್ಯಕಾರಿ ಸಮಿತಿಯು ಪ್ರತಿ 2 ತಿಂಗಳು ಒಂದ್ಸಲ ಈ ತರದನ್ನು ನಾವೆಲ್ಲರೂ ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಒಂದು ರೀತಿಯ ಶುಭಾರಂಭ. 2025 ಫೆಬ್ರವರಿ ದಿವಸ ಮೈಸೂರಿನಲ್ಲಿ ಸಾಕಷ್ಟು ಜನ ಇಲ್ಲಿ ಸೇರಿದ್ದೀರಿ. ಮೈಸೂರಿನಲ್ಲಿ ಇದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಆಗ್ತಾ ಇರುವಂತಹ 2ನೇ ಕಾರ್ಯಾಗಾರ. 2016-17ರಲ್ಲೇನೆ 17ರಲ್ಲಿ ಇರ್ಬೇಕು, 17ರಲ್ಲಿನೇ ಮೈಸೂರಲ್ಲಿ ಒಂದು ಕಾರ್ಯಾಗಾರವನ್ನ ಇದೇ ತರದ ಒಂದು ಶಾಲೆಯಲ್ಲೇ ಮಾಡಿದ್ವಿ. ಆವತ್ತು ನಮ್ಮ ಮರಾಠಿಯವರ ನೆಂಟರು ಅದಕ್ಕೆ ಒಂದಷ್ಟು ಪ್ರಾಯೋಜನೆ ಎಲ್ಲ ಮಾಡಿದ್ರು. ಅದಾದ ನಂತರ ಇವತ್ತು ಮತ್ತೆ ಇಲ್ಲ ಆಗ್ತಾ ಇದೆ. ಪ್ರತಿ ವರ್ಷ ಹೊಸದಾಗಿ ಕಾರ್ಯಕರ್ತರು ಬರ್ತಾ ಇರ್ತಾರೆ. ಹಾಗಾಗಿ ಪ್ರತಿ ವರ್ಷ ಮಾಡಿದ್ರೆ ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಒಂದಷ್ಟು ಮರ್ತಿರ್ತಾರೆ, ಇನ್ನೊಂದಷ್ಟು ಜನ ಒಗ್ಗಟ್ಟಾಗೋದಿಕ್ಕೆ ಸಾಧ್ಯ ಆಗುತ್ತೆ, ಪರಿಚಯ ಆಗುತ್ತೆ. ಈಗ ಅಂತೂ ಬಹುತೇಕವಾಗಿ ಈ ತರಹದ ಹೋರಾಟಗಳನ್ನ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟಗಳನ್ನ ಸಾಂಘಿಕವಾಗಿ ಮಾಡ್ತಾ ಇರೋದು ಅಂದ್ರೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಮಿಕ್ಕಾಗಿ ಯಾರು ಒಂದು ಸಂಸ್ಥೆಯಾಗಿ ಮಾಡ್ತಾ ಇಲ್ಲ, ಒಂದು ಸಮೂಹವಾಗಿ ಒಂದು ಸಂಸ್ಥೆಯಾಗಿ ಯಾರು ಮಾಡ್ತಾ ಇಲ್ಲ. ಹಲವಾರು ಸಂದರ್ಭಗಳಲ್ಲಿ ಅವರು ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಬೇರೆ ತರಹದ ಫಲ ಬರಬಹುದು. ಈಗ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ನಾವು ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಬೇಕು. ಈಗ ಇಲ್ಲಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಇದನ್ನು ಸದಸ್ಯರು ಆಗಿದೆ, ಕರ್ನಾಟಕ KRS ಪಕ್ಷದ ಸದಸ್ಯರು ಆಗಿದೆ. ಸ್ವತಂತ್ರವಾಗಿ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಸಂಘ ವೇದಿಕೆಯಲ್ಲಿ ನಾವಿಲ್ಲ ಅನ್ನುವಂಥವ್ರು ಯಾರು ಇದ್ರೆ ದಯವಿಟ್ಟು ಕೈ ಎತ್ತಿ. ಒಬ್ರು ನೀವು ಯಾವ್ದು ಆದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ಏನು RTI ಎಲ್ಲ ಆಗ್ತಾ ಇದ್ದೀರಾ? ಇಡ್ಸಿದ್ರಿ? ಒಳ್ಳೇದು, ಅವ್ರಿಗೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಸೊ ಈ ತರಹದ ಯುವಕರು ರಾಜ್ಯಾದ್ಯಂತ ಇದ್ದಾರೆ. ಅವರು ಯುವಕರು ಅಥವಾ ನಿವೃತ್ತರಾದ ಮೇಲೆ ಬರುವಂತವರು ಯಾವ ಸಂಘಟನೆ ಜೊತೆಗೂ ಗುರುತಿಸ್ಕೊಳ್ಳೋದಿಲ್ಲ, ಯಾವ ಪಕ್ಷದ ಜೊತೆಗೂ ಗುರುತಿಸ್ಕೊಳ್ಳೋದಿಲ್ಲ, ಇನ್ನೊಬ್ಬರ ಜೊತೆ ಸೇರಿ ಕೆಲಸ ಮಾಡೋದಿಲ್ಲ. ವೈಯಕ್ತಿಕವಾಗಿ ಹೋಗಿ ಏನೋ ಒಂದು RTI ತಗೊಳ್ತಾರೆ, ಅಥವಾ ಯಾವುದೋ ಒಂದು ಹಳೆ ದ್ವೇಷ ಇರುತ್ತೆ, ಅಥವಾ ಒಂದು ನಾಡನ್ನ ಕಟ್ಟಬೇಕು, ಭ್ರಷ್ಟಾಚಾರ ತೊಲಗಿಸ್ಬೇಕು, ನಾನು ನನ್ನ ನಿವೃತ್ತ ಜೀವನವನ್ನು ಅಥವಾ ನನ್ನ ಸಾಮರ್ಥ್ಯವನ್ನು ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಬರ್ತಾರೆ. ತಪ್ಪೇನೂ ಇಲ್ಲ, ಅದು ಅವರ ವೈಯಕ್ತಿಕ ಆಯ್ಕೆ. ಆ ವೈಯಕ್ತಿಕ ಆಯ್ಕೆ ಅದು ನಿರಂತರವಾಗಿ ನಡೆಯೋದಿಲ್ಲ, ಅದು ಶಾಶ್ವತವಾಗಂತ ಆಗೋದಿಲ್ಲ, ಅಥವಾ ಇದಂತೂ ಇಲ್ಲ, ನಿರಂತರವಾಗಿ ನಡೆಯೋದಿಲ್ಲ. ಅವರಿಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾತ್ರ ಮಾಡೋದಿಕ್ಕಾಗುತ್ತೆ. ಅವ್ರು ತೆಗೆದುಕೊಂಡಂತಹ ದಾಖಲೆಗಳು ಅವ್ರ ಹತ್ರ ಮಾತ್ರ ಉಳಿಯುತ್ತೆ. ಆಮೇಲೆ ಅವರು ಆರಂಭಿಸಿದಂತಹ ಹೋರಾಟ ಅವರ ಆಸಕ್ತಿ ಮುಗಿದ ತಕ್ಷಣ ಅದಲ್ಲಿ ಬೀಳುತ್ತೆ. ಇದ್ರ ಮಧ್ಯದಲ್ಲಿ ಒಂದಾಗುತ್ತೆ. ಯಾರನ್ನಾದ್ರೂ ನೀವು ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ದಾಖಲೆ ತಗೊಂಡಿದ್ದೀವಿ, ಒಂದು ಕೇಸ್ ಹಾಕ್ತೀವಿ ಅಥವಾ ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂದ್ಮೇಲೆ ಏನಾಗುತ್ತೆ? ನೀವು ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ ಅಂತ ತಾನೆ.
ಭ್ರಷ್ಟಾಚಾರ ಮಾಡಿರೋದು ಯಾವುದು ಸಂಸ್ಥೆ ಅಲ್ಲ, ಬಹುತೇಕವಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಗಳು. ಸೊ ನೀವು ಒಂದು ಭ್ರಷ್ಟಾಚಾರವನ್ನ ಹೊರಗಾಕಿದಾಗ ಅದನ್ನ ಮಾಡದಂತವ್ರು ಯಾರು? ವ್ಯಕ್ತಿಗಳು, ಅಧಿಕಾರಿಗಳು, ರಾಜಕಾರಣಿಗಳು ಅಥವಾ ಕಾಂಟ್ರಾಕ್ಟರ್ಗಳು ಯಾರೋ ಒಬ್ರು ಇರ್ತಾರೆ. ಅವರಿಗೆ ನಿಮ್ಮ ಮೇಲೆ ಕಣ್ಣು ಬೀಳುತ್ತೆ. ಕಣ್ಣು ಬಿದ್ದ ಮೇಲೆ ಅದು ಆರೋಪ ಎಷ್ಟು ತೀವ್ರತರವಾಗಿದೆ, ಇದರಿಂದ ನನಗೇನು ತೊಂದರೆ ಆಗುತ್ತೆ ಅಂತ ನೋಡ್ಕೊಂಡು ಅವರು ಮಧ್ಯದಲ್ಲೇ ನಿಮ್ಮ ಹೋರಾಟವನ್ನ ತುಳಿಯೋದಿಕ್ಕೆ ಏನ್ ಬೇಕೋ ಎಲ್ಲ ಮಾಡ್ತಾರೆ. ಹೆದರ್ಸ್ತಾರೆ, ಬೆದರಿಸ್ತಾರೆ, ಕೊಂದು ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಯಾವ್ಯಾವುದೋ ಸಂಬಂಧ ನೆಂಟಸ್ತಿಕೆಗಳನ್ನ ಇಟ್ಕೊಂಡು ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿ, ತಂದೆ, ಗಂಡ, ಹೆಂಡತಿ ಯಾರಿಗೂ ಆಗ್ಲಿ ಹೇಳ್ತಾರೆ, ಅವ್ರ ಕೈಯಲ್ಲಿ ಹೇಳಿಸ್ತಾರೆ. ಹೀಗಾಗಿ ವೈಯಕ್ತಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋರು ಹೀರೋಗಳೇ ಹೊರತು ಅವರು ಬಹುತೇಕವಾಗಿ ಅವರು ಏನು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಿಕ್ಕಾಗ್ಲಿ ಭ್ರಷ್ಟಾಚಾರ ಆಗ್ಲಿ ನಿಲ್ಲಿಸೋದಿಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದಷ್ಟು ಜನ, ನಮ್ಮ ಈಗಲೂ ನಮ್ಮ ಪಕ್ಷದಲ್ಲೋ ಅಥವಾ ವೇದಿಕೆಯಲ್ಲಿ ಒಂದಷ್ಟು ಜನ ಇದ್ದಾರೆ ಜೊತೆಗಿದ್ದಾರೆ ಅಷ್ಟೇ. ಅವ್ರು ಹೋರಾಟ ಮಾಡೋದಕ್ಕೆ ಹೋದಾಗ್ಲೂ ಏಕಾಂಗಿಯಾಗಿ ಹೋಗ್ತಾರೆ. ಫೇಸ್ಬುಕ್ ಅಂತೂ ಈಗ ಫೇಸ್ಬುಕ್ ಲೈವ್ ನಾವೇ ತೋರಿಸಿದ್ದು, ಶುರು ಮಾಡಿಸಿದ್ದು ಒಂದು ರೀತಿಯಲ್ಲಿ ಇದನ್ನ ಹೆಂಗ ಬಳಸೋದು ಅಂತ. ಯಾರು ಬಳಸದೇ ಇದ್ದಂತ ಸಂದರ್ಭದಲ್ಲಿ ನಾವೇ ತೋರಿಸ್ತಾ ಹೋಗಿದ್ದು. ಸಾಕಷ್ಟು ಗುಣಾತ್ಮಕ ಬದಲಾವಣೆಗಳಾಗಿದೆ ವ್ಯವಸ್ಥೆನಲ್ಲಿ. ಆದ್ರೆ ಈ ಫೇಸ್ಬುಕ್ ಇಟ್ಕೊಂಡು ಅವರು ಒಬ್ಬೊಬ್ಬರೇ ಹೋಗ್ತಾರೆ, ಮಾಡ್ಕೊಂಡು ಬರ್ತಾರೆ. ಇಡೀ ಊರಲ್ಲಿ ಇವನೊಬ್ಬನ ಬಿಟ್ಟು ಆ ಒಂದು ಯಾವುದೋ ಒಂದು ಭ್ರಷ್ಟಾಚಾರದ ವಿರುದ್ಧ ಇವನ ಜೊತೆಗೆ ನಿಲ್ಲುವಂತ ಒಬ್ರು ಇರೋದಿಲ್ಲ. ಇವನು ಮಾತ್ರ, ನಾನು ಮಾತ್ರ ಒಳ್ಳೆಯವನು, ನಮ್ಮೂರವರೆಲ್ಲ ಕೆಳರು, ನಮ್ಮೂರವರೆಲ್ಲ ಭ್ರಷ್ಟರು, ಅವ್ರ ಜೊತೆಗಿರುವಂತವ್ರು. ಹಾಗಾಗಿನೇ ಊರಲ್ಲಿರೋರು ಇವನ್ ಜೊತೆ ಯಾರು ನಿಲ್ಲೋದಿಲ್ಲ. ಕೊನೆಗೆ ಅವನಿಗೇನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಅವನಿಂದ ಯಾರೂ ನಿಂತಿರೋದಿಲ್ಲ. ಒಂದೆರಡು ದಿವಸ ಆದ್ಮೇಲೆ ಎಲ್ಲಾದ್ರೂ ಸರಿಯಾಗಿ ಒದೆ ಬಿತ್ತು ಅಂದ್ರೆ ಅವನು ಮನೆಗೆ ಹೋಗಿ ಬಿಲ್ದಲ್ಲೇ ಸೇರ್ಕೊಳ್ಬೇಕು. ಆ ತರದವರಿಂದ ಸಮಾಜಕ್ಕೆ ಏನು ಕೆಟ್ಟ ಮಾದರಿಗಳವು, ಅದರಿಂದ ಸಮಾಜಕ್ಕೆ ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೇದಾಗಲ್ಲ. ಯಾಕೆಂದ್ರೆ ಇವನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೇನೆ, ಕೊನೆಗೆ ಅವನಿಗೆ ಏನಾಯ್ತು ಅಂತ ನೋಡಿನೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೋರಾಟ ಮಾಡಬೇಕು ಅಂದ್ಕೊಂಡಂತ ಜನ ಮುಂದೆ ಬರೋದಿಲ್ಲ. ಹಾಗಾಗಿ ಕೆಟ್ಟ ಮಾದರಿ ಆ ತರಕ್ಕೆ ದಯವಿಟ್ಟು ನಮ್ಮಲ್ಲಿರೋರಾಗ್ಲಿ ಬೇರೆ ಯಾರೇ ಆಗ್ಲಿ ಮಾಡೋದಿಕ್ಕೆ ಹೋಗ್ಬೇಡಿ. ಮಾಡೋಂಥವ್ರನ್ನ ಉತ್ತೇಜಿಸಬೇಡಿ. ನಿಜಕ್ಕೂ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಪ್ರಾಮಾಣಿಕ ಮನಸ್ಥಿತಿ ಇದ್ರೆ ಅವರು ಗುಂಪಾಗಿ ಮಾಡ್ಬೇಕು, ಒಂದು ಸಂಘವನ್ನ ಕಟ್ಕೊಳ್ಬೇಕು, ಅಥವಾ ಈಗಾಗಲೇ ಇರುವಂತ ಸಂಘವನ್ನ ಸೇರ್ಬೇಕು, ಸಂಘವನ್ನ. ನಮ್ಮೂರಲ್ಲೇನೆ ಒಂದು ವೇದಿಕೆ ಮಾಡ್ಕೊಳ್ಳೋಣ, ಮೈಸೂರು ಭ್ರಷ್ಟಾಚಾರ ವಿರೋಧಿ ವೇದಿಕೆ. ಯಾರು ಬೇಡ ಅಂದ್ರು, ಅದಕ್ಕೊಂದು 5-10 ಜನ ಇಟ್ಕೊಳ್ಳೋಣ. ಆ ವೇದಿಕೆಯ ಲೆಟರ್ ಹೆಡ್ ಅಲ್ಲಿ ಅದ್ರ ಮೂಲಕ ನಾನೇ ಅಧ್ಯಕ್ಷ, ನನ್ ಗೊತ್ತಿರೋರೇ ಅದರಲ್ಲಿ ಪದಾಧಿಕಾರಿಗಳು, ಅದ್ರ ಮೂಲಕ ನಾವೊಂದು ಹೋರಾಟವನ್ನ ಮಾಡೋಣ. ಕೊನೆಗೆ ನಾನು ಒಬ್ಬನೇ ಹೋಗೋದ್ರ ಬದಲಿಗೆ ಇವ್ರನ್ನ ಜೊತೆ ಕರ್ಕೊಂಡು ಹೋಗೋಣ, ಅವ್ರಿಗೂ ಒಂದ್ ಸ್ವಲ್ಪ ಪರಿಚಯ ಮಾಡಿಸೋಣ. ಮತ್ತೆ ಅಕಸ್ಮಾತ್ ನಂದೇನಾದ್ರು ಆಯ್ತಾ ಮುಂದಕ್ಕೆ ಅವರು ನಡೆಸ್ತಾರೆ. ಮತ್ತೆ ನಮ್ಮನ್ನ ವಿರೋಧಿಸುವಂತವ್ರು ಒಬ್ಬರನ್ನಲ್ಲ 4-6 ಜನ ಎದುರಾಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ನಮ್ಮನ್ನ ತುಳಿಯೋದಿಕ್ ಬರೋದಿಲ್ಲ. ಈ ಅಭಿಪ್ರಾಯವನ್ನ, ಮನಸ್ಥಿತಿಯನ್ನ ಅವರು ಇಟ್ಕೊಳ್ಬೇಕು. ಅಕಸ್ಮಾತ್ ಆಗೋದಿಲ್ಲ, ನಮ್ಮೂರಲ್ಲಿ ಯಾರು ಸಿಕ್ಕಿಲ್ಲ, ಹೋಗ್ಲಿ. ಈ ತರದ್ದು ಕೆಲಸ ಮಾಡ್ತಿರೋರು ಯಾರಿದ್ದಾರೆ? ಹಿರೇಮಠರಿದ್ರು, ಅವ್ರು ಜನಸಂಗ್ರಾಮ ಪರಿಷತ್ ಇತ್ತು. ಈಗ ನಮ್ದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದೆ. ಹಲವಾರು ಕಡೆಗಳಲ್ಲಿ ಹಲವಾರು ವೇದಿಕೆಗಳು ಬೇರೆ ಬೇರೆ ಊರುಗಳಲ್ಲಿದೆ. ಅಂಥದನ್ನ ಹೋಗಿ ಹುಡುಕೊಂಡು ಹೋಗಿ ಪರಿಚಯ ಮಾಡಿಕೊಂಡು ವಿನಯದಿಂದ ಅವರ ಸಂಘದ ವೇದಿಕೆಯ ಭಾಗವಾಗಬೇಕು. ನೀವು ಅವ್ರ ಕಾರ್ಯಕ್ರಮಗಳಿಗೆ ಹೋಗ್ಬೇಕು. ಆಮೇಲೆ ನಿಮ್ಮೂರಲ್ಲಿ ಒಂದು ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡೋದಿದ್ರೆ ಅಲ್ಲಿಗೆ ಅವ್ರನ್ನ ಕರಿಬೇಕು. ಆವಾಗ ಇವನ ಹಿಂದೆ ಒಂದು ಶಕ್ತಿ ಇದೆ, ಒಂದು ಸಮೂಹ ಇದೆ, ಒಂದು ಸಂಸ್ಥೆ ಇದೆ ಅನ್ನುವಂಥದ್ದು ಅರಿವಾಗಿ ನೀವು ಯಾರ ವಿರುದ್ಧ ಹೋರಾಟ ಮಾಡ್ತಿರ್ತೀರೋ ಅವರು ನಿಮ್ಮನ್ನ ಬೆದರಿಸೋದಿಕ್ಕೆ ಎದುರಿಸೋದಿಕ್ಕೆ ಬರೋದಿಲ್ಲ. ಇದನ್ನ ಬಿಟ್ಟು ಮಿಕ್ಕದಾಗಿ ಮೀಸೆ ತಿರುಕೊಂಡು ನನಗಿಂತ ಯಾರು ಇಲ್ಲ, ನನಗಿಂತ ಪ್ರಾಮಾಣಿಕ ಇಲ್ವೇ ಇಲ್ಲ, ಮಿಕ್ಕವರೆಲ್ಲ ಕಳ್ಳರು ಅನ್ನುವಂಥ ದುರಹಂಕಾರ ತೋರಿಸಿದ್ರೆ ಇವತ್ತಲ್ಲ ನಾಳೆ ನಿಮ್ಗೆ ಬೀಳ್ಬೇಕಾದ ಜಾಗದಲ್ಲಿ ಒದೆ ಬಿದ್ದು ಬಿಲಾ ಸೇರ್ತೀರ. ಅದರಿಂದ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ಹೊರತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂತ ಜನ ಮುಂದೆ ಬರೋದು ಕಡಿಮೆ ಆಗುತ್ತೆ ಹೊರತು. ಕೊನೆಗೆ ಏನ್ ಹೇಳ್ತಾರೆ ಜನ, ನೋಡ್ರಿ ಅವನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದ, ಅವನು ಸರಿಯಾಗಿ ಒದೆ ಬಿತ್ತು, ಯಾರು ಬೆಂಬಲಕ್ಕೆ ನಿಂತಿಲ್ಲ. ನಾವು ಹೋರಾಟ ಮಾಡ್ತಿಲ್ವೇನಪ್ಪ? ಹೋರಾಟ ಮಾಡ್ತಿದೀವ ಇಲ್ವ? ನಾವೊಂದಷ್ಟು ನಮ್ಮಲ್ಲಿರೋ 10 ಜನ, ಇಲ್ಲಿ 100 ಜನ ಹೋರಾಟ ಮಾಡ್ತಿದಾರೋ ಇಲ್ವೋ ರಾಜ್ಯಾದ್ಯಂತ? ನಮ್ಮ ಬೆಂಬಲ ಜನ ಇಲ್ವಾ? ಇದಾರೋ ಇಲ್ವಾ? ನಾವೇನ್ ಒಂಟಿನಾ? ನಾವ್ ಏಕಾಂಗಿನಾ? ಅವನ್ ಯಾಕೆ ಒಂಟಿ? ಯಾಕೆಂದ್ರೆ ಅವನು ಗಾಂಚಾಲಿ. ಆ ಮಾತಲ್ಲಿ ಹೇಳ್ಬೇಕು ಅಲ್ವಾ? ಇಷ್ಟೇ, ಇನ್ನೇನಿಲ್ಲ. ಒಳ್ಳೆ ಕೆಲಸ ಮಾಡ್ತಿರೋರಿಗೆ 100 ಜನ ಅಲ್ಲ ಅಂದ್ರು 1, 2, 3 ಜೊತೆಗಿರ್ತಾರೆ. ಆದ್ರೆ ಅದರ ಒಂದು ವಿನಯ ಇರಬೇಕು, ಯಾಕಾಗಿ ಮಾಡ್ತಿದೀವಿ ಅನ್ನೋದಿರ್ಬೇಕು. ಜೊತೆಗೆ ಬಂದವ್ರನ್ನ ಚೆನ್ನಾಗಿ ಕರ್ಕೊಂಡು ಹೋಗುವಂತ ಗುಣ ಇರಬೇಕು. ಜೊತೆಗೆ ಬಂದಿರೋರೆಲ್ಲ ಒಳ್ಳೆಯವರು ಇರ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಅಥವಾ ಚೆನ್ನಾಗಿ ನಮ್ಮದೇ ಅಭಿಪ್ರಾಯದಲ್ಲಿ ಇರ್ತಾರೆ ಅಂತಿಲ್ಲ. ಜೊತೆಗೆ ಬಂದಿರೋರು ಎಲ್ಲಿ ಬೇಕಾರಲ್ಲಿ ಕುಯ್ಬಹುದು, ಮೋಸ ಮಾಡಬಹುದು, ಅಥವಾ ನಮ್ಮನ್ನು ಮುಂದಕ್ಕೆ ತಳ್ಳಿ ಅವರು ಆಟ ನೋಡಬಹುದು, ಅಥವಾ ನಮ್ಗೆ ಗೊತ್ತಿಲ್ದಂಗೆ ಭ್ರಷ್ಟರ ಜೊತೆ ಹೊಂದಾಣಿಕೆನೂ ಆಗ್ಬೋದು. ಇರುತ್ತೆ, ಸಮಾಜನೇ ಇವತ್ತು ಬಹುತೇಕವಾಗಿ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ
ಅದರ ಮಧ್ಯೇನು ಒಂದಷ್ಟು ಜನ ಒಳ್ಳೆಯವರು ಇರ್ತಾರೆ, ಅವರು ನಮ್ಮ ಜೊತೆಗೆ ನಿಲ್ತಾರೆ. ಸೊ ಹಾಗಾಗಿನೇ ನಾವು ಈ ವೇದಿಕೆ ಆರಂಭದಿಂದನೂ ಕೈ ಮುಗಿದು ಕೇಳ್ಕೊಳ್ತಾ ಇರೋದು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ಕೊಂಡಿರುವಂತ ಜನರಲ್ಲಿ ನಾನು 2016ರಿಂದನೂ ಕೈ ಮುಗಿದು ಕೇಳ್ಕೊಳ್ತಿರೋದೇನು ಅಂದ್ರೆ, ದಯವಿಟ್ಟು ಒಂಟಿಯಾಗಿ ಹೋರಾಟ ಮಾಡಬೇಡಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಅನ್ಯಾಯ, ಅಕ್ರಮ, ಮೋಸ ನಿಲ್ಲಿಸೋದು ಅದು ನಿಮ್ಮ ವೈಯಕ್ತಿಕವಾದದ್ದಲ್ಲ, ಅದು ಸಮಾಜದ ಹಿತ ಇರುವಂತದ್ದು. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸೇರಿ ನೀವು ಇದರ ಬಲಾನು ಪಡ್ಕೊಳ್ಳಿ. ಬೇಡವಾ ರವಿ ಕೃಷ್ಣ ರೆಡ್ಡಿ ಇಷ್ಟ ಇಲ್ಲ, ಮರಾಠ ಇಷ್ಟ ಇಲ್ಲ, ಅಥವಾ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಏನು, ನಾನೇ ಒಂದು ವೇದಿಕೆ ಮಾಡ್ಕೊಳ್ರಪ್ಪ. ನಿಮ್ಮ ಅಕ್ಕಪಕ್ಕ ಅಣ್ಣ ತಮ್ಮ ಕೊನೆ ಗಂಡ ಹೆಂಡತಿ ಯಾರನ್ನೊಬ್ಬರು ಸೇರಿಸ್ಕೊಂಡು ಗುಂಪಾಗಿ ಮಾಡಿ. ಆದ್ರೆ ಒಂಟಿಯಾಗಿ ಮಾಡೋದಕ್ಕೆ ಹೋಗ್ಬಿಡಿ. ನಮ್ಮ ಜೊತೆನೆ ಬರಬೇಕು ಅಂತಿಲ್ಲ. ಇನ್ನೊಂದು ಇನ್ಯಾವುದೋ ನಿಮ್ಮ ಯಾವುದೋ ಒಂದು ರಾಜಕೀಯ ಪಕ್ಷವನ್ನ ಬೆಂಬಲಿಸ್ತಾ ಇದ್ರೆ, ಇನ್ಯಾವುದೋ ಜಾತಿಯವನ್ನ ಬೆಂಬಲಿಸ್ತಾ ಇದ್ರೆ, ಆ ಜಾತಿಯಲ್ಲಿರೋ ಒಂದಷ್ಟು ಜನ ಒಳ್ಳೆಯವ್ರಿಗೆ ಸೇರಿಸ್ಕೊಂಡು ಒಂದು ವೇದಿಕೆ ಮಾಡ್ಕೊಳ್ಳಿ ಹೇಳ್ತಾನೆ ಬಂದಿದ್ದೀವಿ. ಆದ್ರೆ ಬಹುತೇಕ ಕಡೆಗಳಲ್ಲಿ ಒಂದಷ್ಟು ಜನ ಕೇಳಿರ್ಬಹುದು, ನಮ್ಮ ಜೊತೆಗೆ ಬಂದಿದ್ದಕ್ಕೆ ಅಲ್ಲ ತಾನ ನೀವು ಇಷ್ಟು ಜನ ಸೇರಿರೋದು, ನಮ್ಮ ಜೊತೆಗೆ ಬಂದಿದ್ದಾರೆ. ಆದರೆ ಬರದೇ ಇರುವಂತವ್ರು ಇದರ 100,000 ಪಟ್ಟು ಇದ್ದಾರೆ ರಾಜ್ಯಾದ್ಯಂತ. ಅದೇ ಕಾರಣದಿಂದಾಗಿನೇ ನಾವು ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ RTI ಕಾರ್ಯಕರ್ತರ ವಿರುದ್ಧ ಹಲ್ಲೆಗಳಾದಾಗ, ದಾಳಿಗಳಾದಾಗ, ಕೊಲೆಗಳಾದಾಗ ಅಲ್ಲೆಲ್ಲ ಹೋಗಿ ಅವರಿಗೆ ನೈತಿಕ ಸ್ಥೈರ್ಯ, ಸಾಂತ್ವನ ಹೇಳಿ ಬಂದಿದ್ವಿ. ಆದರೆ ಅದರಲ್ಲೊಂದಷ್ಟು ಜನ ನಮ್ಮ ಜೊತೆಗೆ ಬಂದಿದ್ದಾರೆ, ಅಥವಾ ಅದರಲ್ಲೊಂದಷ್ಟು ಜನ ನಮ್ಮ ಜೊತೆಗೆ ಬಂದಿಲ್ಲ. ಮತ್ತೆ ಅದೇ ರೀತಿಯಲ್ಲಿ ಒಂದಷ್ಟು ಘಟನೆಗಳು ಈಗಲೂ ನಡೀತಾ ಇದೆ. ಹಾಗಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋದೇನು ಅಂದ್ರೆ, ಯಾರೇ ಆಗ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ, ನೀವು ಆ ಮನುಷ್ಯ ಒಳ್ಳೆಯವನು ಅಂತಿದ್ರೆ, ಅಥವಾ ಆ ಸಂಘಟನೆ ಒಳ್ಳೆಯದಿದೆ ಅಂದ್ರೆ ನೀವು ಸೇರ್ಕೊಳ್ಳಿ. ನೀವೇ ಮಾಡಬೇಕು ಅಂತಿಲ್ಲ, ಅವ್ರ ಜೊತೆಗೆ ನೀವು ಸೇರಿ. ಮತ್ತೆ ಆ ವ್ಯಕ್ತಿಗಳಲ್ಲಿ ಆ ತರ ಒಂದು ಸಾಮೂಹಿಕ ಅಭಿಪ್ರಾಯ ಬರುವ ಹಾಗೆ ನಡ್ಕೊಳ್ಳಿ. ಅಂದ್ರೆ ನನ್ನ ಜೊತೆಗೂ ಜನರು ಇಟ್ಕೊಳ್ಬೇಕು ಅನ್ನುವಂಥ ಅಭಿಪ್ರಾಯ ಅವ್ರಿಗೆ ಯಾಕೆ ಬರಬೇಕು ಅನ್ನೋದನ್ನ ನಾನು ಹೇಳಿದಂತ ಮಾತುಗಳೆಲ್ಲ ಅವ್ರಿಗೆ ಹೇಳಿ, ಅಣ್ಣ ಇದು ನೀನು ವೈಯಕ್ತಿಕವಾಗಿ ನಿನ್ನ ಮನೆ ಉದ್ಧಾರಕ್ಕಾಗಿ ಮಾಡ್ತಾ ಇರೋದಲ್ಲ, ಇದರಲ್ಲಿ ಸಮಾಜದ ಹಿತ ಇದೆ. ಹಾಗಾಗಿ ಸಮಾಜದ ಜನರನ್ನು ಒಳಗೊಳ್ಳುವಂತ ಮನಸ್ಥಿತಿನ ನೀನು ಬೆಳೆಸ್ಕೋ, ನಾವೆಲ್ಲ ಜೊತೆಗೆ ಬರ್ತೀವಿ, ನಿನ್ಗೆ ಬೆಂಬಲ ಕೊಡ್ತೀವಿ ಅಂತ ನೀವು ತಿಳಿ ಹೇಳಿ. ಹೋರಾಟ ಮಾಡೋನ್ಗೂ ಎಲ್ಲಾ ತರಹದ ಬುದ್ಧಿ ತಿಳುವಳಿಕೆ ಇರಬೇಕು ಅಂತಿಲ್ಲ. ಕೆಲವೊಬ್ರು ಬಹಳ ಚೆನ್ನಾಗಿ RTI ಹಾಕ್ತಾರೆ, ತಗೊಳ್ತಾರೆ, ಆದ್ರೆ ಅದನ್ನ ಹೇಗ್ ಬಳಸೋದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ನಿಮಗೆ ಗೊತ್ತಿರ್ಬೋದು. ಅಥವಾ ಅವನಿಗೆ ಯಾವ್ದೋ ದಾಖಲೆಗಳು ಕೊಟ್ಟಾಗ ಇದನ್ನ ಯಾವ ರೀತಿ ತಗೊಂಡು ಹೋದ್ರೆ ನಾವು ಭ್ರಷ್ಟಾಚಾರವನ್ನ ನಿಲ್ಲಿಸಬಹುದು, ಮತ್ತೆ ಭ್ರಷ್ಟರಿಗೆ ಶಿಕ್ಷೆ ಆಗಿ ಮಾಡಬಹುದು ಅಂತ ಗೊತ್ತಿರುತ್ತೆ. ಆದ್ರೆ RTI ಹಾಕೊಂಡು ಕೂತ್ಕೊಳ್ಳುವಂತಹ ಒಂದು ಸಮಯ ಆಗಲಿ, ಮನಸ್ಥಿತಿ ಆಗಲಿ ಅವ್ನಿಗೆ ಇಲ್ಲದೆ ಇರ್ಬೋದು. RTI ಅಲ್ಲಿ ಯಾವ ತರದ ಪ್ರಶ್ನೆಗಳು ಕೇಳಿದ್ರೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಹಾಗಾಗಿ ಒಂದು ಗುಂಪಾಗಿ ಕೂತ್ಕೊಂಡಾಗ, ನಮ್ಮೂರಲ್ಲೇ ಒಂದು ಅಕ್ರಮ ಆಗಿದೆ ಅಂದಾಗ ನಾವು 4 ಜನ ಸೇರಿದ್ರೆ ಒಬ್ಬೊಬ್ರೊಂದು ಜವಾಬ್ದಾರಿ ತಗೊಳ್ಬೋದಲ್ಲ, ಒಬ್ಬೊಬ್ರೊಂದೊಂದು ಐಡಿಯಾ ಕೊಡ್ತಾರೆ ಅಲ್ವಾ. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತವ್ರು ದಯವಿಟ್ಟು ನಿಮ್ಮೂರಿಂದೇ ಆಗಲಿ, ನಿಮ್ಮ ತಾಲೂಕಿಂದೇ ಆಗಲಿ, ರಾಜ್ಯದ್ದೇ ಆಗಲಿ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ಹೋಗ್ಬೇಡಿ. ಭ್ರಷ್ಟರು, ದುಷ್ಟರು, ನೀವು ಒಗ್ಗಟ್ಟಿಲ್ಲದೆ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರಬಹುದು, ಭ್ರಷ್ಟರಿಗೆ ದುಷ್ಟರಿಗೆ ಒಗ್ಗಟ್ಟಿದೆ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಭ್ರಷ್ಟಾಚಾರಿಗಳು ಅಂತ ಅಂದ್ಕೊಂಡ್ರೆ ನಾವು, ಅದೆಂತ ಒಗ್ಗಟ್ಟಿದೆ. ಅಲ್ಲೆಲ್ಲೋ ಪಾಂಡುಪುರದಲ್ಲಿ ನಾವೊಂದು ಹೋರಾಟ ಮಾಡಿದಾಗ ಇಡೀ ಮಂಡ್ಯ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರರು ರಜಾ ಹಾಕ್ಬಿಟ್ರು. ಹಾಕಿದ್ರ ಇಲ್ವಾ? ಇಡೀ ಮಂಡ್ಯ ಜಿಲ್ಲೆಯ ಸರ್ಕಾರಿ ನೌಕರರು ಬೇರೆ ಬೇರೆ ಕಡೆ. ಸೊ ಹಾಗಾಗಿ ಭ್ರಷ್ಟರಲ್ಲಿ ಅದೊಂದು ಮಾಫಿಯಾ, ಅದೊಂದು ಕೋಟ್ರಿ, ಅದೊಂದು ಗುಂಪು, ಸಂಘಟಿತ ಗುಂಪು. ನಾವು ಅಸಂಘಟಿತರು. ಅದಾಗದೆ ಇರಬೇಕು. ಯಾಕಂದ್ರೆ ನೀವೆಲ್ಲ ಈಗ ಸಂಘಟಿತರೆ, ನಮ್ಮ ಜೊತೆಗೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಿರೋರು ಇಲ್ಲಿರೋದ್ರಿಂದ. ಆದ್ರೆ ಇದನ್ನ ಜನರು ತಲುಪಿಸ್ಬೇಕು. ನೀವು ಯಾಕೆ ನಾವು ಒಗ್ಗಟ್ಟಾಗಬೇಕು ಅಂತ ಹೇಳ್ಬೇಕು ಅಂತ ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಇನ್ನು ವಿಶೇಷವಾಗಿ ಬಹಳ ಜನರಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ಕೊಂಡ್ರು ಯಾವ ರೀತಿ ಮಾಡಬೇಕು, ಎಷ್ಟು ಶಿಸ್ತುಬದ್ಧವಾಗಿ ಮಾಡಬೇಕು, ಸಮಸ್ಯೆಗಳು ಎದುರಾದಾಗ ಹೇಗೆ ನಾವು ಅದನ್ನ ಎದುರುಗೊಳ್ಳಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈಗ ಎರಡು ಸೈನ್ಯ ಇದೆ. ಎರಡು ಸೈನ್ಯ ಅನ್ನೋದಕ್ಕಿಂತ 2 ಸೈನ್ಯ ಇದೆ ಅಂದ್ಕೊಳ್ಳೋಣ. ಒಂದು ಸೈನ್ಯ ಸಾಕಷ್ಟು ಸಿದ್ಧವಾಗಿದೆ, ತಯಾರಿ ಮಾಡ್ಕೊಂಡಿದೆ. ಏನು ದೊಣ್ಣೆನ ಹಿಡ್ಕೊಂಡಿದೆ, ಲಾಠಿನ ಹಿಡ್ಕೊಂಡಿದೆ, ಕತ್ತಿನ ಹಿಡ್ಕೊಂಡಿದೆ, ರೈಫಲ್ ಹಿಡ್ಕೊಂಡಿದೆ, ಮಿಸೈಲ್ ಹಿಡ್ಕೊಂಡಿದೆ, ಫಿರಂಗಿನ ಹಿಡ್ಕೊಂಡಿದೆ. ಇನ್ನೊಂದು ಸೈನ್ಯ ಒಬ್ಬನ ಹತ್ರ ಇದೆ ಅಂದ್ರೆ ಇದೆ, ಇನ್ನೊಬ್ಬನ ಹತ್ರ ಇಲ್ಲ. ಎಲ್ರು ಕೆಲವೊಬ್ರು ದಪ್ಪಕ್ಕೆ, ಕೆಲವೊಬ್ರು ಸಣ್ಣಕ್ಕೆ, ಒಬ್ಬನ ಹತ್ರ ದೊಣ್ಣೆ, ಇನ್ನೊಬ್ಬನ ಹತ್ರ ಏನೂ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತ ಸೈನ್ಯ ಈ ಕಡೆ ಇರುವಂತದ್ದು ಯಾರ್ದು?
ಏನೂ ಇಲ್ಲದೆ ಇರುವಂತದ್ದು, ದಪ್ಪ ಸಣ್ಣ ದೊಣ್ಣೆ, ಒಬ್ಬನ ಹತ್ರ ಇದ್ರೆ ಇನ್ನೊಬ್ಬನ ಹತ್ರ ಇಲ್ಲ, ತಯಾರಿ ಇಲ್ಲ. ಆಮೇಲೆ ಅವರು ಎಲ್ಲ ಸಂಘಟಿತರಾಗಿ ಒಳ್ಳೆ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಇದಕ್ಕೆ ಬರ್ತಾ ಇದ್ರೆ ಇನ್ನೊಬ್ಬ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಿರ್ತಾನೆ, ಇನ್ನೊಬ್ಬ ಬೀಡಿ ಸೇರ್ತಿರ್ತಾನೆ, ಇನ್ನೊಬ್ಬ ಇವರೆಲ್ಲ ಮುಗಿಲಿ ಆಮೇಲೆ ನಾನು ಹೋಗ್ತೀನಿ ಅಂತಿರ್ತಾನೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋರೆಲ್ಲ ಈ ಕಡೆ ಇರುವಂತ ಸೈನಿಕರು, ತಯಾರಿ ಇಲ್ಲದ, ಸಿದ್ಧತೆ ಇಲ್ಲದ, ಒಗ್ಗಟ್ಟಿಲ್ಲದ, ಒಂದ್ ಸ್ವಲ್ಪ ಅಪ್ರಾಮಾಣಿಕರು ಆಗಿರುವಂತವ್ರು. ಅವ್ರಿಗೊಂದು ಸ್ವಹಿತಾಸಕ್ತಿ ಇದೆ, ನಾವು ಉಳಿದ್ರೆ ನಾವಿನ್ನೂ ಬೆಳಿಬಹುದು ಅಂತ. ನಮ್ಮಲ್ಲಿರುವಂತವ್ರು ಯಾವ್ದೋ ಒಂದು ತೇವಲಿಗೆ ಅವ್ರನ್ನ ಯಾವನೋ ಒಬ್ಬ PDO ಇವನ್ಗೆ ಅವಮಾನ ಮಾಡ್ಬಿಟ್ಟ, ಯಾವನೋ ತಹಸೀಲ್ದಾರ್ ಏನೋ ಅಂದ್ಬಿಟ್ಟ, ಇನ್ನೊಂದು ವಿಲೇಜ್ ಅಕೌಂಟೆಂಟ್ ಅಂದ್ಬಿಟ್ಟ, ಅದಕ್ಕೆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಂದಿರೋದು. ಅವ್ನ್ ಸಾಯೋ ತನಕ ಈ ನನ್ನ ಮಗ ನನ್ಗೆ ಅವತ್ತು ಹಿಂಗನ್ನಲ್ವಾ, ಇವ್ರು ಸರಿಯಾಗಿ ಇಕ್ಕಬೇಕು ಇಕ್ತಾನೆ ಇರ್ತಾನೆ ಮನಸ್ಸಲ್ಲಿ. ಯಾವತ್ತೂ ಇವನ್ ಕೈಲಿ ಇಕ್ಕೋದಕ್ಕಾಗಲ್ಲ, ಯಾಕಂದ್ರೆ ಇವನ್ ಗುಂಪೆ ಆಗಿಲ್ವಲ್ಲ. ಸಕ್ಸೆಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ರಿವೆಂಜ್ ಅಂತಾರೆ. ನೀವು ಯಶಸ್ವಿ ಆಗೋದು ಯಾರ ವಿರುದ್ಧನಾದ್ರು ಸೇಡ್ ತೀರ್ಸ್ಕೊಳ್ಬೇಕು ಅಂದ್ರೆ ನೀವು ಅವನಿಗಿಂತ ಎತ್ತರಕ್ಕೆ ಬೆಳೆದು ಯಶಸ್ವಿ ಆಗಬೇಕು. ಅದನ್ನ ಬಿಟ್ಟು ಇಲ್ಲಿ ಮನಸ್ಸಲ್ಲಿ ಮಂಡಿಗೆ ತಿಂತ ಇದ್ರೆ, ಮಂಡಿಗೆ ಅಂದ್ರೆ ಏನೋ ಒಂಥರ ಸ್ವೀಟ್ ಅದು, ಮನಸ್ಸಲ್ಲೇ ತಿಂತ ಇದ್ರೆ ನಿಜವಾಗಿ ತಿನ್ನೋದು ಯಾವಾಗ್ರಪ್ಪ? ಹಾಗಾಗಿ ಇವತ್ತೇನು ಕೊಡ್ತಾ ಇದೀವಿ ನಾವು, ಇದು ಸೈನಿಕರಿಗೆ ಇದರ ಮೂಲಕ ತರಬೇತಿ ಅಷ್ಟೇ ಅಲ್ಲ, ದಂಡ ಕೊಡ್ತಾ ಇದೀವಿ. ಕತ್ತಿ, ಗುರಾಣಿ ಅಂದ್ರೆ ಏನು? ಏನೋ ಹೆಂಗಿರುತ್ತದೆ ಶೀಲ್ಡ್, ಗುರಾಣಿ ಅಂತೀವಲ್ಲ. ಕತ್ತಿಗೆ ಆ ಕಡೆ ಹೊಡೆದ್ರೆ ಇಲ್ಲೊಂದು, ಮೊದ್ಲೆಲ್ಲ ಚರ್ಮದ್ ಇರ್ತಿತ್ತು, ಇಷ್ಟಾಗಲ್ಲ ದೊಡ್ಡದು ಏನೋ, ಈ ಕಡೆ ಎಡಗೈಯಲ್ಲಿ ಹಿಡ್ಕೊಂಡು ಅವ್ನು ಕತ್ತಿ ಹೊಡೆದಾಗ ಕೈ ಅಡ್ಡ ಕೊಡೋದು ಗುರಾಣಿ. ಕತ್ತಿ ಹೊಡೆಯೋದಿಕ್ ಬಂದಾಗ ಗುರಾಣಿ ಅಡ್ಡಾಡ್ಬೇಕು, ಆಮೇಲೆ ನಾವು ಕತ್ತಿಲಿ ಅವನು ಸ್ವಲ್ಪ ಇದಾದಾಗ ಕತ್ತಿಲಿ ಅವನು ಹೊಡಿಬೇಕು. ಕತ್ತಿ, ಗುರಾಣಿ, ಬಂದೂಕು, ಪಿಸ್ತೂಲು ಏನೆಲ್ಲ ಬೇಕೋ ಅದನ್ನ ಕೊಡುವಂತಹ ತರಬೇತಿ ಇದು. ಯಾವುದು? ಸಕಾಲ, RTI, ಕಾನೂನು ಅರಿವು, ಇವೆಲ್ಲ. ನಾನು ಕುಂಭಕರ್ಣನ್ ತರನೋ, ಭೀಮನ್ ತರನೋ, ಇನ್ನೊಬ್ಬನ್ ತರನೋ, ಘಟೋತ್ಕಚನ್ ತರನೋ ಇದೀನಿ, ನನ್ಗೆ ಯಾವ್ದು ಬೇಕಾಗಿಲ್ಲ ಅನ್ಕೊಂಡ್ರೆ, ಈ ಬೈಬಲ್ ನಲ್ಲಿ ಒಂದು ಕತೆ ಬರುತ್ತೆ, ಡೇವಿಡ್ ಮತ್ತು ಗೊಲಾಯತ್ ಅಂತ. ಅವನ್ ದಷ್ಟಪುಷ್ಟವಾಗಿರ್ತಾನೆ, ಅವ್ನು ಯಾರ ಮೇಲೆ ಬಿದ್ರು ಅವ್ನು ನೆಗೆದು ಬಿದ್ರು ಅಂತ. ಇವನಿಗೆ ಕೊನೆಗೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ ಡೇವಿಡ್ ಅಂದ್ರೆ, ಸಿಕ್ಕಾಪಟ್ಟೆ ಕವಣೆ ಹೊಡೆಯೋದು. BC ಸ್ಲಿಂಗ್ ಶಾಟ್ ಅಂತಾರಲ್ವಾ, ನಾವ್ ಹೆಂಗೆ ಕ್ಯಾಟರ್ಪಿಲ್ಲರ್ ತರಕ್ಕೆ ಕವಣೆ ಹೊಡೆಯೋದು ಗೊತ್ತಲ್ವಾ? ತಿರುಗಿಸಿ ಬಿಟ್ರೆ ನೇರವಾಗಿ ಅಲ್ಲೆಲ್ಲ ಒಂದು ಕೋತಿದ್ರೆ ಕೋತಿಗೆ ಹೋಗಿ ಬಡಿಯುತ್ತೆ ಗುಂಡೊಡ್ದಂಗೆ. ಒಂದು ಕಲ್ಲು, ಸಣ್ಣ ಕಲ್ಲು. ಅದನ್ನ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ ಅಂದ್ರೆ, ಅವನು ಆ ಕಡೆಯಿಂದ ದೈತ್ಯ ಬರ್ತಾ ಇದ್ದ 4 ಜನ 5 ಜನ ಇದ್ರಷ್ಟು, ಇಷ್ಟು ನಿಂತ್ಕೊಂಡು ನೇರವಾಗಿ ಏನಿಲ್ಲ, ಅವ್ನು ಬರೋ ಟೈಮ್ ಸರಿಯಾಗಿ ನೋಡ್ಕೊಂಡು ಅವನ ಏನು ಆ ಹೊಡೆಯೋ ಜಾಗದ ಹತ್ರಕ್ಕೆ ಬಂದ ತಕ್ಷಣ ಈ ಕಡೆಯಿಂದ ಸಣ್ಣ ಹುಡುಗ ತೆಗೆದು ಕವಣೆ ಹೊಡಿತಾನೆ, ಅವನು ಕಣೆಗೆ ಬೀಳುತ್ತೆ, ಇನ್ನೊಂದು ಹೊಡಿತಾನೆ, ನೆಲ್ಗೋ ಬೀಳುತ್ತೆ, ಅವನು ಸಾಯ್ತಾನೆ. ಯಾರು ಅಂದ್ಕೊಂಡಿರೋದಿಲ್ಲ. ಸೊ ಆ ರೀತಿನಲ್ಲಿ ತರಬೇತಿ ಮಾಡ್ಕೊಳ್ಬೇಕು, ತರಬೇತಿ ಆಗ್ಬೇಕು. ಅವನ ದೌರ್ಬಲ್ಯ ಏನು, ಇನ್ನೊಬ್ಬ ನಮ್ಮ ಶತ್ರುಗಳ ದೌರ್ಬಲ್ಯ ಏನು ಇವತ್ತು ಭ್ರಷ್ಟಾಚಾರಿಗಳ ದೌರ್ಬಲ್ಯ? ಭ್ರಷ್ಟಾಚಾರ ಮಾಡೋದೇ ಅವ್ರ ದೌರ್ಬಲ್ಯ, ಕಾನೂನು ಬಾಹಿರ ಕೆಲಸ ಮಾಡೋದೇ ಅವ್ರ ದೌರ್ಬಲ್ಯ, ನಾವು ಮಾಹಿತಿ ಹಕ್ಕಲ್ಲಿ ತಗೊಳ್ಳುವ ಮಾಹಿತಿನೇ ಅವ್ರ ದೌರ್ಬಲ್ಯ, ಸಂವಿಧಾನನೇ ಅವ್ರ ದೌರ್ಬಲ್ಯ. ಇವೆಲ್ಲವೂ ಯಾರ ಸಾಮರ್ಥ್ಯಗಳು ಅಥವಾ ಶಕ್ತಿಗಳು? ನಮ್ಮ ಶಕ್ತಿ. ಮಾಹಿತಿ ತೆಗೆದುಕೊಳ್ಳೋದು, ಕೋರ್ಟ್ಗೆ ಹತ್ಸೋದು, ಕಾನೂನಿನ ಪ್ರಕಾರ ಹೋರಾಟ ಮಾಡೋದು, ಅಹಿಂಸಾತ್ಮಕ ಹೋರಾಟ ಮಾಡುವಂತದ್ದು, ಮತ್ತೆ ನಾವು ಒಂದು ಸಮೂಹವಾಗಿ ಗುಂಪಾಗಿ ಹೋರಾಟ ಮಾಡುವಂಥದ್ದು. ಹಾಗಾಗಿ ನೀವು ಯಾಕೆ ನಾವು ಸೈನಿಕರು, ಶಿಸ್ತುಬದ್ಧ ಸೈನಿಕರಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವುದೇ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋದಾಗ್ಲೂ ನಮ್ಮ ಹತ್ರ ಎಲ್ಲಾ ರೀತಿಯ ತರಬೇತಿ ಮತ್ತು ಶತ್ರುವಿನ ಸೋಲ್ಸೋದಕ್ಕೆ ಬೇಕಾದಂತ ಆಯುಧಗಳಿದೆಯಾ ಅಂತ ನೋಡ್ಬೇಕು. ನಾವು ಬಹಳ ಪ್ರಿಪೇರ್ ಆಗಿರ್ತೀವಿ, ಕೆಲವೊಂದ್ಸಲ ಆಯುಧಗಳೇ ಸಿಗೋದಿಲ್ಲ, ಕೆಲವೊಂದ್ಸಲ ನಮ್ಗೆ ಸಿಕ್ಕಂತ ಆಯುಧಗಳು ಮೊಂಡು ಆಗಿರ್ತವೆ ಅಲ್ವಾ? ನಾವು ಹಲವಾರು ಹೋರಾಟಗಳು ಮಾಡಿದೀವಿ, ನಮಗೆ ಎಲ್ಲಾದ್ರಲ್ಲೂ ಯಶಸ್ಸು ಸಿಕ್ಕಿಲ್ಲ. ಸಮಯ ಆಗಿರುತ್ತೆ, ಸಮಯ ಸಂದರ್ಭ ಇವತ್ತು ಅವ್ರ ಕಡೆಗಿರಬಹುದು, ಆದ್ರೆ ನಾವು ಕಾಯ್ತಾ ಹೋಗ್ಬೇಕು, ಆ ತಾಳ್ಮೆ ಬೇಕು. ಹೀರೋಗಳಾಗ್ಬೇಕು ಅಂತ ಬಂದವರು ಒಂದ್ಸಲ ಯಾವ್ದೋ ಒಂದು ಕೇಸಲ್ಲಿ 2 ಕೇಸಲ್ಲಿ ಹೀರೋಗಳಾಗ್ಬಿಡ್ತಾರೆ, ಆದ್ರೆ ಮತ್ತೆ ಮಲಗ್ಬಿಡ್ತಾರೆ, ಅಥವಾ ಅವರಿಗೆ ಪ್ರತಿ ಸಲನೂ ಹೀರೋ ಆಗೋದಿಕ್ಕೆ ಆಗೋದಿಲ್ಲ. ಯಾವ ಹೀರೋ ಶಾಶ್ವತವಾಗಿದ್ದಾನೆ? ಸಿನಿಮಾ ಹೀರೋ ತಗೊಳ್ಳಿ, ಯಾವುದೇ ತಗೊಳ್ಳಿ, ಅವನಾದ್ಮೇಲೆ ಮುಂದಿನ ಸಲ ಇನ್ಯಾವನ ಬಂದು ಸೂಪರ್ ಹಿಟ್ ಮಾಡಿದ್ರೆ ಅವನೇ ಹೀರೋ. ಹಾಗಾಗಿ ನಿರಂತರವಾಗಿರ್ಬೇಕು ಹೋರಾಟ. 1 ವರ್ಷ 2 ವರ್ಷ ಮಾಡಿದೀನಿ, ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತಲ್ಲ, ಪ್ರತಿ ವರ್ಷನೂ ಸಕ್ಸಸ್ ಸಿಗುತ್ತೆ ಅಂತಲ್ಲ. ನಿಮ್ಮೊಂದು ಶಕ್ತಿ ಬಂದಿದ್ರೆ, ಇತ್ತೀಚೆಗೆ ಒಬ್ರು ಜೈಲ್ಗೆ ಹೋಗಿದ್ದಾರೆ, ಜೈಲ್ಗೆ ಹೋಗಿ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಅವ್ರಿಗೆ ಯಾವ ಒಂದು ಸಂದರ್ಭದಲ್ಲಿ ಹೇಳ್ದೆ,
ಯಾವುದೋ ಒಂದು ಕಾರಣದಿಂದಾಗಿ ನಿಮ್ಗೊಂದು ಶಕ್ತಿ ಬಂದಿದೆ. ಆ ಶಕ್ತಿಯನ್ನ ಸಮಾಜದ ಹಿತಕ್ಕಾಗಿ ಬಳಸಿ ಇನ್ನೊಂದಷ್ಟು 4 ಜನರಿಗೆ ಪ್ರೇರಣೆ ಕೊಡುವಂತ ರೀತಿಯಲ್ಲಿ ಕೆಲಸ ಮಾಡಿ ಒಂದು ಟೀಮ್ ವರ್ಕ್ ಮಾಡಿ ಅಂತ. ಆ ಮನುಷ್ಯ ಹೇಳಿಲ್ಲ, ಮೀಸೆ ತಿರುತ್ತಿದ್ದ, ಇನ್ನೇನೋ ಮಾಡ್ತಾ ಇದ್ದ, ಇವಾಗ ಹೋಗಿ ಮಾವನ ಮನೇಲಿ ಕೂತಿದ್ದಾನೆ. ನಿಮಗೂ ಅಷ್ಟೇ, ಇಲ್ಲಿರೋರಿಗೆ ನನಗೂ ಸೇರಿದಂತೆ ನಮಗೇನ್ ಶಕ್ತಿ ಬರುತ್ತೆ, ಆ ಶಕ್ತಿ ವಿದ್ಯೆ ಅಥವಾ ಇನ್ನೊಂದೇನಿರುತ್ತೆ ಅದನ್ನ ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಅದರ ಸದುಪಯೋಗ ಆಗುತ್ತೆ ಮತ್ತು ಅದರಿಂದ ಇನ್ನೊಂದಷ್ಟು ಜನ ಮುಂದೆ ಬರ್ತಾರೆ. ಮತ್ತೆ ನಮಗೂ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಯಾರು ಕೊಡ್ತಾರೋ ಇದು ಕೊಟ್ಟವರ ಶಕ್ತಿನೂ ಜಾಸ್ತಿ ಆಗುತ್ತೆ ಇದನ್ನ ಇನ್ನೊಬ್ರು ಕೊಡ್ತಾ ಹೋದಷ್ಟು. ಹಾಗಾಗಿ ನೀವೇನ್ ಇಲ್ಲಿದ್ದೀರಾ, ಬರೀ ಇವತ್ತು RTI ತಿಳ್ಕೊಂಡು ನಮ್ಮೂರಲ್ಲಿ ಯಾವನಿಗೋ ಒಬ್ಬನಿಗೆ ನಮ್ಮ PDOಗೋ ನಮ್ಮ ವಿಲೇಜ್ ಪಂಚಾಯತ್ ಗ್ರಾಮ ಪಂಚಾಯತಿ VAಗೋ ಇನ್ನೊಬ್ಬನಿಗೋ ಇಕ್ಕಬೇಕು ಅಂತ ಮನಸ್ಸು ಮಾಡ್ಕೊಂಡು ಇಲ್ಲಿ ಬಂದಿದ್ರೆ ನೀವು ಇಕ್ಕೋದಿಕ್ಕೂ ಆಗೋದಿಲ್ಲ, ಅದರಿಂದ ಏನೂ ಆಗೋದಿಲ್ಲ. ದೊಡ್ಡದಾಗಿ ಯೋಚನೆ ಮಾಡಿ. ಇವತ್ತೇನಪ್ಪ ತಲೆ ಕೆಡ್ಸ್ಕೊಳ್ಬಾರ್ದು. ಅವ್ನು ಬಂದ್ಬಿಟ್ಟಿದ್ದಾನೆ, ಅವ್ನು ಬರೋದಕ್ಕೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ, ಆದ್ರೆ ಅದನ್ನ ತಪ್ಪಿಸೋದು ಹೇಗೆ ಅಲ್ಲಿ ಯೋಚನೆ ಮಾಡ್ಬೇಕು. ಆಮೇಲೆ ಇವ್ನು ಹಿಡ್ಕೊಟ್ಟಿದ್ದೆ, ಅವನು ಬಂದ್ಬಿಟ್ಟಿದ್ದಾನೆ, ಸರಿ ಇಲ್ಲ, ನಾನು ಇನ್ನು ಹೋಗೋದಿಲ್ಲ ಅಂದ್ಕೊಂಡ್ರು ತಪ್ಪೆ. ಇವನೊಬ್ಬ ಅಲ್ಲ, ಇದು ರೋಗ ಊರೆಲ್ಲ ಇದೆ. ಊರೆಲ್ಲ ಇರೋ ರೋಗ ಗುಣಪಡಿಸಿದಾಗ ಇವನ್ ರೋಗನು ಗುಣ ಆಗುತ್ತೆ. ಹಾಗಾಗಿ ಅವನ ಮೇಲೆ ದ್ವೇಷಕ್ಕೆ ಕೋಪಕ್ಕೆ ಒಬ್ಬನ ಮೇಲೆ ಅಲ್ಲ. ಮತ್ತೆ ವೈಯಕ್ತಿಕವಾಗಿ ಬಹಳ ಜನ ನಾನು ಕೆಟ್ಟಿರೋದನ್ನ ನೋಡಿದೀನಿ. ಹೇಗೆ ಅವ್ರು ಯಾವುದೇ ಅವ್ರು ಮಾಡ್ತಿರುವಂತ ಯಾವುದೇ ಅಲ್ಲ, ಅವ್ರು ಮಾಡ್ತಿರುವಂತ ಹೋರಾಟನೇ ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿರುತ್ತೆ. ಬೇರೆ ಇನ್ಯಾವುದಕ್ಕೂ ಅವರು ಜೊತೆಗೂಡೋದಿಲ್ಲ. ಮತ್ತೆ ನಾವು ಎಷ್ಟೋ ಹೇಳ್ತಾ ಇರ್ತೀವಿ, ಬಂದ ತಕ್ಷಣ ಪರಿಚಯ ಮಾಡ್ಕೊಡ್ತ ತಕ್ಷಣ ಶುರು ಆಗುತ್ತೆ, ಸಾರ್ ನಮ್ಮೂರಲ್ಲಿ ಹಿಂಗಿದೆ ಸಾರ್, ಅವ್ನು ಹಿಂಗ್ ಮಾಡ್ತಾ ಇದ್ದಾನೆ ಸಾರ್. ಬೇರೆ ಹೇಳ ಇಲ್ಲ, ಅವನು ಕೊಂಗಣ ಸುತ್ಕೊಂಡು ಮೈಲಾರ ಬರೋದು ಎಲ್ಲಿ ಹೋದ್ರು ಅದೇನೋ ಏನೇನೋ ಪ್ರಾಣಾಯಾಮ ಅಡ್ಡಯಾಮ ಹೇಳ್ತಾರೆ, ಏನ್ ಮಾಡ್ಕೊಂಡ್ರು ಒಂದೇ ಕಡೆ ಬರುತ್ತೆ ಅಂತೇನೋ. ಆ ತರಕ್ಕೆ ಎಲ್ಲಿಗೆ ಹೋದ್ರು ಪಾಯಿಂಟ್ ಅಲ್ಲಿಗೆ ಬರ್ತಾರೆ ಅವರು. ಸೊ ಹಾಗಾಗಿ ನೀವು ಆ ತರಕ್ಕೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಭಾಗದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಲ್ಲಿ ನೀವು ಮಾಡುವ ಹೋರಾಟವನ್ನು ಅಲ್ಲಿ ಸ್ಥಳೀಯರನ್ನೇ ಕಟ್ಕೊಂಡು ಮಾಡಿ. ರಾಜ್ಯ ಮಟ್ಟದ ಹೋರಾಟಗಳನ್ನು ಮಾಡಬೇಕು ಅಂದಾಗ ಯಾವ ರೀತಿಯಲ್ಲಿ ಸೇರ್ಕೊಳ್ಬೇಕು ಅನ್ನೋದನ್ನ ಸೇರಿಸ್ಕೊಳ್ಳಿ. ಮತ್ತೆ ರಾಜಕೀಯ, ಇದಕ್ಕೆ ಅಂತಿಮ ಸೊಲ್ಯೂಷನ್ ಇರುವಂತಹದ್ದು ರಾಜಕಾರಣದಲ್ಲಿ. ಒಳ್ಳೆಯ ಜನ ರಾಜಕಾರಣದಲ್ಲಿ ಮುಂದೆ ಬಂದ್ರೆ ಮಾತ್ರ ನಮ್ಮ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ಲಂಚ ಮುಕ್ತ ಕರ್ನಾಟಕ ಅಂತ ಏನು ಕನಸು ಕಾಣ್ತಿದೀವಿ ಅದು ಸಾಕಾರ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ರಾಜಕಾರಣ ಬದಲಾಗದೆ, ಚುನಾವಣಾ ಅಕ್ರಮಗಳು ನಿಲ್ಲದೆ, ಪ್ರಾಮಾಣಿಕರು, ದಕ್ಷರು, ಜನಪರ ಕಾಳಜಿ ಇರುವಂತವರು, ನಾಡಪ್ರೇಮಿಗಳು, ನಮ್ಮ ನಾಯಕರು, ಪ್ರತಿನಿಧಿಗಳಾಗದೆ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ನೀವೇನೇ ಮಾಡಿ, ಎಂತ ಭ್ರಷ್ಟರನ್ನ ನೀವು ಒಳಗಾಕಿ, ಯಾವನೊಬ್ಬ ದೊಡ್ಡ ಪ್ರಶ್ನೆ ಒಳಗಾಕಿದ್ರಿ, ನಾಳೆ ಇವತ್ತಿರುವಂತ ವ್ಯವಸ್ಥೆ ಏನಿದೆ ಅಂದ್ರೆ ಅವನಿಗಿಂತ ಇನ್ನೂ ಕಡು ಭ್ರಷ್ಟನನ್ನ ಇವತ್ತು ನಮ್ಮ ನಾಯಕನನ್ನಾಗಿ ತಂದು ಕೊಡುತ್ತೆ. ಮೈಸೂರಿನಲ್ಲಿ ಇವತ್ತಿನ ಮುಖ್ಯಮಂತ್ರಿ ಪರಮ ಅವ್ಯವಹಾರ ಮಾಡಿರುವಂತದ್ದು. ಸಂಪೂರ್ಣವಾಗಿ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಎಲ್ಲೂ ಸಹಿ ಮಾಡದೇ ಇರಬಹುದು, ತಮ್ಮ ಪ್ರಭಾವವನ್ನ ಬಳಸಿ ತಮ್ಮ ಕುಟುಂಬಕ್ಕೆ ಲಾಭ ಮಾಡ್ಕೊಂಡಿದ್ದಾರೆ. ಇದೊಂದು ನೈತಿಕವಾಗಿ ನೋಡ್ಬೇಕು ನಾವು, ತಾಂತ್ರಿಕವಾಗಿ ಎಲ್ಲಿ ಸೈನ್ ಇತ್ತು ಅಂತ ಅಲ್ಲ. ಇದನ್ನು ನೈತಿಕವಾಗಿ ನೋಡಿದಾಗ ಬೇನಾಮಿಗಳಲ್ಲಿ ಎಷ್ಟು ಹೆಸರುಗಳು ಎಷ್ಟು ಜನ ಮಾಡ್ಕೊಂಡಿಲ್ಲ. ಬೇನಾಮಿ ಆಸ್ತಿ ಮಾಡ್ಕೊಳ್ಳೋದು ತಪ್ಪು, ಕಾನೂನು ಬಾಹಿರ, ಅಕ್ಷಮ್ಯ ಅಪರಾಧ, ಶಿಕ್ಷೆ ಇದೆ. ಇವತ್ತು ಸಿದ್ದರಾಮಯ್ಯನ ತೆಗೆದು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಯಾರು ಬರೋ ಚಾನ್ಸ್ ಇದೆ? ಐರಾವಣ ಮೈರಾವಣ ಜೈಲ್ಗೆ ಹೋಗಿ ಬಂದಂತವ್ರೆ. ಇದೆ ಅಲ್ವಾ? ಇದೇ ಪರಿಸ್ಥಿತಿ. ಯಾವುದೇ ಪಕ್ಷದಲ್ಲಿ ಹೋಗ್ಲಿ, ಆ 3 ಪಕ್ಷದಲ್ಲಿ, ಯಾವುದೇ ನಮ್ಮಂತ ಪಕ್ಷದಲ್ಲ. ಹಾಗಾಗಿ ನಾವು ವ್ಯಕ್ತಿಗಳನ್ನ ಇವತ್ತಿನ ಸಂದರ್ಭದಲ್ಲಿ ರೋಗವನ್ನ ತೋರಿಸೋದಕ್ಕೆ ವ್ಯಕ್ತಿಗಳನ್ನ ತೋರಿಸಬೇಕೇ ಹೊರತು ಆ ವ್ಯಕ್ತಿಯನ್ನ ತೆಗೆದ ತಕ್ಷಣ ರೋಗ ಗುಣವಾಗುತ್ತೆ ಅಂದ್ಕೊಳ್ಬಾರ್ದು. ಗೊತ್ತಾಯ್ತೇನ್ರಪ್ಪ? ಸಿದ್ದರಾಮಯ್ಯ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಇನ್ಯಾರು DK ಶಿವಕುಮಾರ್ ಆಗ್ಲಿ, ಇವರೆಲ್ಲ ರೋಗ ಲಕ್ಷಣಗಳು. ಆ ರೋಗ ಲಕ್ಷಣಗಳಷ್ಟೇ, ರೋಗ ಇನ್ನೂ ಆಳವಾಗಿದೆ. ಹಾಗಾಗಿ ಇವರನ್ನ ತೆಗೆದ ತಕ್ಷಣಕ್ಕೆ ರೋಗ ಏನು ವಾಸಿ ಆಗೋದಿಲ್ಲ. ಅವರ ಜಾಗದಲ್ಲಿ ಬರುವಂತವರು ಒಳ್ಳೆಯವರಾಗಿರ್ಬೇಕು. ಅದನ್ನ ಆ ಪೂರಕವಾದ ವಾತಾವರಣವನ್ನ ನಾವು ನಿರ್ಮಾಣ ಮಾಡಬೇಕು. ಇವತ್ತು ವಿಶೇಷವಾಗಿ ಸೆಲ್ ಫೋನು, ಸ್ಮಾರ್ಟ್ ಫೋನ್ಗಳಿಂದ ನಮಗೊಂದಷ್ಟು ಶಕ್ತಿ ಬಂದಿದೆ, ಮಾಹಿತಿ ಇದೆ. ಯಾವುದೋ ಒಂದು ಸಂದರ್ಭಗಳಲ್ಲಿ 100 ಜನ ಜೊತೆ ನಿಲ್ಲುವಂತಹ ಒಂದು ಸಂದರ್ಭ ಇದೆ. ಇದನ್ನೆಲ್ಲ ಸರಿಯಾಗಿ ಬಳಸ್ಕೊಂಡು ನೀವು ಮಾಡಬೇಕು. ಏಕಾಂಗಿ ಹೋರಾಟಗಳನ್ನ ಮುಖ್ಯವಾಗಿ ಮಾಡೋದಿಕ್ಕೆ ಹೋಗ್ಬೇಡಿ. ನೀವು ಯಾರಾದ್ರೂ ಇನ್ನೂ KRS ಪಕ್ಷದ ಸದಸ್ಯರಾಗಿಲ್ಲ ಅಥವಾ ಲಂಚಮುಕ್ತದ ಸದಸ್ಯರಾಗಿಲ್ಲ ಅಂದ್ರೆ ದಯವಿಟ್ಟು ವೇದಿಕೆ ಸದಸ್ಯತ್ವ ತಗೊಳ್ಳಿ. ಆಮೇಲೆ ತಗೊಂಡ್ ದಿವಸನೇ ಇವ್ರು ನಮ್ಮೂರಿಗೆ ಬಂದ್ಬಿಡ್ಬೇಕು, ನಮ್ಮ ವಿಲೇಜ್ ಅಕೌಂಟೆಂಟ್ಗೆ ಪಾಠ ಕಲಿಸ್ಬೇಕು, ಇವೆಲ್ಲ ಭ್ರಮೆಗಳು, ಹುಚ್ಚಾಟಗಳು, ತಿಕ್ಕಲ್ತನಗಳೆಲ್ಲ ಬಿಟ್ಬಿಡ್ಬೇಕು ನೀವು. ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ, ನಮ್ಮೂರಲ್ಲಿ ನಡೆಯೋದೇ ದೊಡ್ಡದು ಅಂದ್ಕೊಳ್ಬಾರ್ದು.
ಬರಬೇಕು ಅನ್ಕೊಂಡಿರೋರಿಗೆ ಬರೋದಿಕ್ಕಾಗದೆ ಇರಬಹುದು, ಅಥವಾ ಇದಕ್ಕಿಂತ ದೊಡ್ಡದು ಯಾವ್ದೋ ಹೋರಾಟ ಮಾಡ್ತಾ ಇರಬಹುದು. ಹಾಗಾಗಿ ನೀವು ಬೆಳೀತಾ ಹೋಗ್ಬೇಕು. ಆಗ್ಲೇ ನಾನು ಹೇಳ್ದಂಗೆ, ಸೇಡು ತೀರ್ಸ್ಕೊಳ್ಬೇಕು ಅಂದ್ರೆ ನೀವು ಯಾರ ಮೇಲೆ ಸೇಡು ತೀರ್ಸ್ಕೊಳ್ಬೇಕು ಅಂದ್ಕೊಂಡಿದ್ರು ಅವನಿಗಿಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೇಕು. ರಿವೆಂಜ್ ಇಸ್ ಸಕ್ಸಸ್ ಇಸ್ ದ ಬೆಸ್ಟ್ ಟೈಪ್ ಆಫ್ ರಿವೆಂಜ್ ಅಂತ. ಸೊ ಹಾಗಾಗಿ ನೀವು ರಿವೆಂಜ್ ತಗೊಳ್ಬೇಕು ಅನ್ನೋಗಿದ್ರು ಅದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಗಮನಿಸ್ಕೊಳ್ಬೇಕು. ಆದ್ರೆ ದ್ವೇಷ ನಿಮ್ಮನ್ನ ಕುರುಡು ಮಾಡುತ್ತೆ. ನಿಮಗೇನೋ ಒಂದು ಆತ್ಮ ಸ್ವಲ್ಪ ನಿಮ್ಮ ಈಗೋ ಅಹಂ ತಣಿಯುತ್ತೆ, ಆದರೆ ಅದರಿಂದ ಸಮಾಜಕ್ಕೇನು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಭ್ರಷ್ಟಾಚಾರ ನಿಲ್ಲಬೇಕು ಅಂದ್ರೆ ನೀವು ಒಂದು ಸಮೂಹವಾಗಿ ಸಾಂಘಿಕವಾಗಿ ಹೋರಾಟ ಮಾಡಿ. ಅದಕ್ಕೆ ಬೇಕಾದಂತಹ ನಿಮಗೆ ಬೇಕಾದಂತಹ ಸಹಾಯವನ್ನ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕೊಡುತ್ತೆ. ಇವತ್ತು ರಾಜ್ಯಾದ್ಯಂತ ಬೇರೆ ಯಾವ ರಾಜ್ಯದಲ್ಲೂ ಈ ತರದ ಪರಿಸ್ಥಿತಿ ಇಲ್ಲ. ನಮ್ಮ ರಾಜ್ಯದಲ್ಲಿರುವಂತದ್ದು ಏನು, KRS ಪಕ್ಷದವ್ರನ್ನೋ ಅಥವಾ ಲಂಚಮುಕ್ತವ್ರನ್ನೋ ನೋಡಿದ ತಕ್ಷಣ ಪೊಲೀಸರಿಂದ ಹಿಡ್ಕೊಂಡು ಸರ್ಕಾರಿ ಅಧಿಕಾರಿಗಳ ತನಕ ಗೌರವ ಕೊಡ್ತಾರೆ, ಭ್ರಷ್ಟರು ಭಯ ಪಡ್ತಾರೆ. ಬೇರೆ ಎಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ನನಗೆ ಗೊತ್ತಿರೋ ಹಾಗೆ. ಇಲ್ಲಿದೆ ಸಾಕಷ್ಟು. ಇದಕ್ಕೆ ಎಷ್ಟೆಲ್ಲ ಕೇಸ್ಗಳು ಹಾಕೊಂಡಿದೀವಿ ನಾವು. ಸುಮಾರು ಒಂದು 100 ದಾಟಿರ್ಬೋದೇನೋ ಕೇಸ್ಗಳು ಎಲ್ಲ ಪಕ್ಷದಲ್ಲಿ ಮತ್ತು ಲಂಚಮುಕ್ತದಲ್ಲಿರೋರ್ಗೆಲ್ಲ ಸೇರಿದ್ರೆ. ಬಹಳ ಜನ ತ್ಯಾಗ ಮಾಡಿದ್ದಾರೆ, ಒದೆ ತಿಂದಿದ್ದಾರೆ, ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಈಗ KRS ಪಕ್ಷಕ್ಕೆ ಡೊನೇಷನ್ ಕೊಟ್ಟಿರೋದು ಸೇರಿದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಈ ರಾಜ್ಯದ ಜನರು 50, 100, 1000, ಲಕ್ಷ ಈ ತರಕ್ಕೆ ಆಯಾಯ ಸಂದರ್ಭಕ್ಕೆ ಕೊಟ್ಟು ಬೆಳೆಸಿದ್ದಾರೆ. ಅದರಿಂದಾನೆ ಇವತ್ತು ಯಾರು ಲಗಾಮ್ ಇಲ್ಲದೆ ಆಡ್ತಾ ಇದ್ದಂತ ಈ ಯೂನಿಫಾರ್ಮ್ ನೋಡಿದ ತಕ್ಷಣ ಒಂದಷ್ಟು ಅಳುಕು ಬರುತ್ತೆ ಅವರಿಗೆ. ಇವ್ರನ್ನೆಲ್ಲರನ್ನು ಆಡಿಸ್ದಂಗೆ ಇವ್ರನ್ನ ಆಡಿಸೋದಿಕ್ಕಾಗೋದಿಲ್ಲ ಅಂತ. ಹಾಗಾಗಿ ಕಡಿಮೆ ಸಾಧನೆ ಅಲ್ಲ, ನನ್ನ ಪ್ರಕಾರ ಅದು ಕಡಿಮೆ. ಆದರೆ ಇರುವಂತಹ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅದು ಕಡಿಮೆ ಸಾಧನೆ ಅಲ್ಲ. ಹಾಗಾಗಿ ಒಂದು ಶಕ್ತಿ ಇದೆ, ಅದನ್ನ ಬಳಸ್ಕೊಳ್ಳಿ. ಆಮೇಲೆ ಬಹಳ ಜನರಿಗೆ ಲಂಚಮುಕ್ತ ಮಾಡಬೇಕು, ನಾವು ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ಕೊಳ್ತೀವಿ. ನಮ್ಮ ಅಣ್ಣ ತಮ್ಮಂದ್ರನ್ನೇ ಯಾವನೋ ಅವನೊಬ್ಬ ವಿಲೇಜ್ ಅಕೌಂಟೆಂಟ್ ಹತ್ರನೋ ತಹಸೀಲ್ದಾರ್ ಹತ್ರನೋ ಹೋಗಿರ್ತಾರೆ ಕೆಲಸಕ್ಕೆ. ಯಾರೋ ಒಬ್ರು ದಲ್ಲಾಳಿನೋ ಅಥವಾ ಅಧಿಕಾರಿನೋ ಲಂಚ ಕೇಳಿರ್ತಾನೆ, 5,000 10,000 ಕೇಳಿರ್ತಾರೆ. ಗೊತ್ತಾ, ನಮ್ಗೆ ಹೇಳ್ತಾರೆ, ಹಾಗಾದ್ರೆ ಅವ್ನು ಇಳಿಸ್ಕೊಟ್ಬಿಡೋಣ ಅಂದ್ರೆ, ಅಯ್ಯೋ ಬೇಡ ಬಿಡ, 5,000 ತಾನೇ, ಮೊದಲು ಕೆಲಸ ಮಾಡಿಸ್ಕೊಂಡ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ. ನಾಳೆ ಅಕಸ್ಮಾತ್ ಇಳಿಸ್ಕೊಟ್ಬಿಟ್ರೆ ಅವ್ನು ಇನ್ನೇನಾದ್ರು ನಮಗೆ ಮಾಡ್ಬಿಟ್ರೆ ಯಾರು ಏನು ಮಾಡೋದಿಕ್ಕಾಗೋದಿಲ್ಲ. ನಮ್ ಜೊತೆಗಿರೋರೆ ನಾವೇನೇ ಎಷ್ಟೋ ಸಲಕ್ಕೆ ಭಯ ಪಟ್ಟು ಇವನೇನಾದ್ರೂ ಲಂಚ ಕೇಳ್ತಾ ಇದ್ದಾನೆ, ಇವ್ನಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಮುಂದೆ ನಮ್ ಕೆಲಸನೇ ಆಗದೆ ಹೋಗ್ಬಿಡ್ಬೋದು, ನಮಗ್ ಬರುವಂತಹ ಅನುದಾನವೋ ಸೌಲಭ್ಯವೋ ಸಿಗದೆ ಹೋಗ್ಬೋದು ಅನ್ನುವಂಥ ಬೈಕೆ ನಮ್ ಜೊತೆಗೆ ಬರೋದಿಲ್ಲ. ಹಾಗಾಗಿ ಅಂತವ್ರು ನಮ್ಮಲ್ಲೇ ಇರ್ತಾರೆ, ನಾವು ಇರ್ತೀವಿ, ನಮ್ಮ ಮನೇಲೇ ಇರ್ತಾರೆ. ಇದನ್ನೆಲ್ಲ ಗಮನಿಸ್ಕೊಂಡು ಹೋರಾಟ ಮಾಡಬೇಕು, ಬೇಸರ ಮಾಡ್ಕೊಳ್ಬಾರ್ದು. ಅವ್ರಿಗೊಂದು ಧೈರ್ಯ ಕೊಡುವಂತಹ ಒಂದು ಹಂತಕ್ಕೆ ನಾವು ಬೆಳಿಬೇಕು. ನಮ್ಮ ಜೊತೆಗೆ ಯಾಕೆ ಬಂದಿಲ್ಲ, ಲಂಚ ಕೇಳಿದಾನೆ ಅಣ್ಣ, ನನ್ನ ಹತ್ರ ಲಂಚ ಕೇಳಿದಾನೆ ಅವನು, ನೋಡಿ ಅಣ್ಣ ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ, ಅವ್ನು ಇವತ್ತು ಜೈಲ್ಗೆ ಹಾಕ್ಸೋಣ, ಇಡಿಸೋಣ, ಏನ್ ಮಾಡ್ಬೇಕು ಹೇಳು ಅಂತ ಜನ ನಮ್ಮ ಹತ್ರ ಬರುವ ಹಾಗೆ ಒಂದು ವಾತಾವರಣವನ್ನ ನಾವು ನಿರ್ಮಾಣ ಮಾಡ್ಬೇಕು. ಬಂದಿದ್ದಾರೆ, ಎಷ್ಟೋ ಜನ ಬಂದಿದ್ದಾರೆ, ಇಡಿಸಾಕ್ಸಿದೀವಿ, ಜೈಲಿಗೆ ಕಳ್ಸಿದೀವಿ. ಆದ್ರೆ ಇನ್ನೂ ಯಾಕೆ ಬರ್ತಾ ಇಲ್ಲ? ಇನ್ನೂ ವಿಶ್ವಾಸ ಬಂದಿಲ್ಲ ಅವ್ರಿಗೆ. ಅಪಪ್ರಚಾರಗಳ ಜೊತೆಗೆ ಭಯ, ಆತಂಕ, ಅವ್ರದೊಂದು ಸ್ವಾರ್ಥ. ಮೊದಲು ನಾನ್ ಬಚಾವ್ ಆಗ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅವ್ನು ಬಚಾವ್ ಆದ್ಮೇಲೆ ಅವ್ನಿಗೆ ಇನ್ನೊಬ್ಬನಿಗೆ ಇಡಿಸೋದಿಕ್ಕೆ ಅಥವಾ ಕೆಲಸ ಅವನಿಗೆ ಪಾಠ ಕಲಿಸೋ ಬುದ್ಧಿನೂ ಹೊರಟೋಗಿರುತ್ತೆ. ಯಾಕಂದ್ರೆ ಇವನೇ ಪಾಲ್ದಾರ ಆಗ್ಬಿಟ್ಟಿರ್ತಾನಲ್ಲ ಭ್ರಷ್ಟಾಚಾರದಲ್ಲಿ. ಹಾಗಾಗಿ ಇದೊಂದು ಸಮಯ, ಎಲ್ರಿಗೂ ನಮ್ ಕೆಲಸ ಆದ್ರೆ ಸಾಕಪ್ಪ ಅಂತ. ಹಾಗಾಗಿ ನಾವು ಇದನ್ನೆಲ್ಲ ಗಮನಿಸಿ ಬೇಜಾರು ಮಾಡ್ಕೊಳ್ಬೇಕು ಅಥವಾ ಕೆಲಸ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಬಹಳ ಜನಕ್ಕೆ ಬೇಜಾರಾಗ್ಬಿಡುತ್ತೆ, ಊರವರೆಲ್ಲ ಕಳ್ರೆ, ಯಾರು ಏನು ಸಹಾಯ ಮಾಡೋದಿಲ್ಲ, ಭ್ರಷ್ಟ, ಅವ್ನು ಲಂಚ ತಗೊಳ್ತಿದ್ದಾನೆ, ನಾನ್ ಬೇಡ ಅಂತ ಹೇಳಿದೀನಿ, ಆದ್ರೂ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದಾನೆ, ನಾನು ಯಾರಿಗಾಗಿ ಕೆಲಸ ಮಾಡ್ಬೇಕು ಅಥವಾ ನಾವ್ ಯಾರಿಗಾಗಿ ಮಾಡ್ಬೇಕು ಅಂತ ಬಂದ್ಬಿಡುತ್ತೆ. ಇವೆಲ್ಲವೂ ತಪ್ಪು. ಭಯ ಪಡ್ಬೇಡಿ, ತಲೆ ಕೆಡ್ಸ್ಕೊಬೇಡಿ. ಅವ್ನು ಕೊಟ್ಟಿದಾನ, ಹಾಳಾಗೋಗ್ಲಿ, ಅವ್ನ ಕರ್ಮ. ಆದ್ರೆ ನಿಮಗ್ ಸಮಯ ಸಿಕ್ಕಾಗ 4 ಜನಕ್ಕೆ ಧೈರ್ಯ ಹೇಳ್ಬೇಕು. ಬಾರಪ್ಪ, ಕೇಳಿದನ ಬಾ, ನಿನ್ ಜೊತೆಗೆ ನಾನು ಇರ್ತೀನಿ, ಕೆಲಸ ಮಾಡಿಸ್ಕೊಡ್ತೀನಿ, ನನ್ನ ಕೈಲಾದ ನಾನು ಮಾಡ್ತೀನಿ, ಕೆಲಸ ಮಾಡಿಸ್ಕೊಡ್ತೀನಿ ಅಂತ ನಾವು 100% ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಸೈನ್ ಹಾಕುವಂತಹ ಅಥಾರಿಟಿ, ಅದನ್ನ ಮಾಡುವಂತಹ ಜವಾಬ್ದಾರಿ ನಮ್ಗಿಲ್ಲ. ಆದ್ರೆ ಮಾಡಿಸೋದಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಅವನು ನ್ಯಾಯವಾಗಿದ್ರೆ ಇವತ್ತಲ್ಲ ನಾಳೆ ಆ ಸೌಲಭ್ಯ, ಆ ಸೌಕರ್ಯ, ಆ ಕೆಲಸ ಒಂದಾಗೆ ಆಗುತ್ತೆ. ಅವನು ಕಾಯ್ಬೇಕು, ನಾವು ಅವರಿಗೆ ಮಾಡಬೇಕಾದಷ್ಟು ಸಹಾಯವನ್ನ ಮಾಡಬೇಕು. ಇಷ್ಟನ್ನ ಮಾಡಿದ್ರೆ, ನಾವು ಸಾಂಘಿಕವಾಗಿ ಒಂದು ಗುಂಪಾಗಿ ಮಾಡ್ತಾ ಹೋದ್ರೆ ಭ್ರಷ್ಟಾಚಾರದ ವಿರುದ್ಧ ಮಾಡುವಂತಹ ಹೋರಾಟದಲ್ಲಿ ನಮ್ಮೆಲ್ಲರಿಗೂ ಯಶಸ್ಸು ಸಿಗುತ್ತೆ. ನಮ್ಮ ಕಣ್ಮುಂದೆನೆ ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ ಅದು ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ, ಹಲವಾರು ಜನ ದಯವಲ್ಲೂ ನೋಡ್ತಿದ್ದಾರೆ.
ಈ ತರಹದ ಒಂದು ತರಬೇತಿ ಆಗ್ಲೇ ಹೇಳ್ದಂಗೆ ಸೈನಿಕರಿಗೆ ಕೈಗತ್ತಿ ಕೊಡುವಂತಹ, ಅವರಿಗೆ ಆತ್ಮರಕ್ಷಣೆಗೆ ಮತ್ತು ಶತ್ರುವಿನ ದಮನಕ್ಕೆ ಬೇಕಾದಂತಹ ಆಯುಧಗಳನ್ನ ಕೊಡುವಂತಹ ಕಾರ್ಯಾಗಾರ ಇವು ಹೆಚ್ಚಾಗಬೇಕೋ ಬೇಡವಾ? ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಏನಿಲ್ಲ ಅಂದ್ರೂ ಕೆಲವೊಂದಷ್ಟಾದ್ರೂ ಮಾಹಿತಿ ಇವತ್ತು ಗೊತ್ತಾಗಿದೆ ಅಲ್ವಾ? ಗೊತ್ತಾಗಿದೆ. ಎಲ್ಲರೂ ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳೋವಾಗ್ಲೂ ಒಂದು ಜನ ತೂಕಡಿಸ್ತಿರಬಹುದು, ಕೆಲವೊಂದು ವಿಚಾರಗಳು ಮರೆತು ಹೋಗಿರ್ಬೋದು, ಕೆಲವೊಂದು ವಿಚಾರ ತಲೆಗೆ ಹೋಗದೆ ಅವ್ರೇನೇನೋ ನಾನು ಹೇಳ್ತಿದ್ನಲ್ಲ, ಅವ್ನು ವಿಲೇಜ್ ಅಕೌಂಟೆಂಟ್ಗೆ ಪಾಠ ಕಲಿಸ್ಬೇಕು ಅಂದ್ಕೊಳ್ತಿರೋರು, ಏನಪ್ಪ ನಿಂಗೆ ಹೇಳ್ತಾ ಇದ್ದಾನೆ, ನನ್ನ ಮಗ ನೋಡಿ ಹಿಂಗ್ ಮರಿತಾ ಇದ್ದಾನೆ ಅಂದ್ಕೊಂಡು ನಾನು ಮಿಕ್ಕಿದ ವಿಚಾರ ಹೇಳಿದ್ದನ್ನ ಮರೆತು ಇರಬಹುದು. ತಲೆಗೆ ಕಿವಿಗೆ ಹೋಗಿರುತ್ತೆ, ಕಿವಿ ಒಳಗಡೆ ಮೆದುಳಿಗೆ ಹೋಗಿಲ್ದೇ ಇರಬಹುದು. ಹಾಗಾಗಿ ಪರವಾಗಿಲ್ಲ, ಆದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಹೇಗ್ ಮಾಡಬೇಕು ಅನ್ನೋದು ಪದೇ ನೀವು ತೊಡಸ್ಕೊಳ್ಳೋದ್ರ ಮೂಲಕ ನಿಮ್ಗೂ ಗೊತ್ತಾಗ್ತಾ ಹೋಗುತ್ತೆ. ಈ ತರಹದ ಅಭಿಯಾನಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದನ್ನು ನಿಲ್ಲಿಸಬೇಡಿ. ಮತ್ತೆ ಈಗಾಗಲೇ ಏನು ಮೈಸೂರಲ್ಲೂ ನಾವು ನಿರಂತರವಾಗಿ ಹಲವಾರು ಕಡೆ ಅಭಿಯಾನಗಳನ್ನ ಮಾಡಿದ್ದೀವಿ. ಸಾಧ್ಯ ಆದ್ರೆ ಮೈಸೂರು ಜಿಲ್ಲಾ ಘಟಕದವರು ಅಥವಾ ಬೇರೆ ಬೇರೆ ತಾಲೂಕವರು ತಿಂಗಳಿಗೆ ಒಂದು ಸಲನಾದ್ರೂ ಒಂದೊಂದು ತಾಲೂಕಲ್ಲಿ ತಾಲೂಕು ಆಫೀಸ್ ಹತ್ರ ಒಂದು ಅಭಿಯಾನ ಮಾಡಿ. ಎಷ್ಟು ತಾಲೂಕುಗಳಿದೆ ನಿಮ್ಮ ಮೈಸೂರಲ್ಲಿ? 8. ತಿಂಗಳಿಗೆ ಒಂದು ಕಡೆ, ಒಂದು ತಾಲೂಕಲ್ಲಿ ಒಂದು ಕಡೆ ಅಂದ್ರೆ ವಾರಕ್ಕೆ 2 ಕಡೆ ಆಗ್ತಾ ಇರುತ್ತೆ ಅಲ್ವೇನ್ರಪ್ಪ? ಒಂದ್ ದಿವಸ ಪಿರಿಯಾಪಟ್ಟಣ, KR ನಗರ, ಇನ್ನೊಂದು ಕಡೆ ಹೆಗ್ಗಡದೇವನ ಕೋಟೆ, ನಂಜನಗೂಡು, ಇನ್ನೊಂದು ಕಡೆ ಮೈಸೂರು ನಗರ, ಹುಣಸೂರು. ಇನ್ನು ಉಳಿದಿದ್ದೆ ಯಾವುದು? ಸರಗೂರು, ಆಮೇಲೆ ಸಾಲಿಗ್ರಾಮ ಅಲ್ವಾ? ಪ್ರತಿ ಶನಿವಾರ ಅಂತಲೋ 2ನೇ ಶನಿವಾರ ಬಂದ್ಬಿಡುತ್ತೆ, 4ನೇ ಶನಿವಾರ ಬರುತ್ತೆ, ಯಾವ್ದೋ ಒಂದು ದಿವಸ ತೀರ್ಮಾನ ಮಾಡ್ಕೊಳ್ಳಿ. ಅಲ್ಲಿ 10 ಜನ ಇರ್ಲಿ, 4 ಜನ ಇರ್ಲಿ, ಹೋಗೋದು, ಒಂದು ಟೇಬಲ್ ಹಾಕೊಳ್ಳೋದು, ಅದ್ರ ಮೇಲೆ ಒಂದು ಏನಪ್ಪಾ ಅಂತಾರೆ ಅದನ್ನ, ಬ್ಯಾನರ್ ಹಾಕೊಳ್ಳೋದು, ಇನ್ನು 4 ಚೇರ್ ಹಾಕೊಳ್ಳೋದು, ಬಂದವ್ರಿಗೆ ನಮ್ದೊಂದು ಕೊಡೆ ಬೇರೆ ಇರುತ್ತೆ, ಕೊಡೆ ಬೇಕಾದ್ರೆ ಹಾಕೊಂಡು ಬಂದವ್ರಿಗೆ ಸಹಾಯ ಮಾಡೋದು. ನೀವು ಅಟ್ಲೀಸ್ಟ್ ಅಲ್ಲಿರೋಷ್ಟು ದಿವಸ, ತಿಂಗಳು ಒಂದೇ ದಿವಸ ನೀವು ಅಲ್ಲಿರೋದು, ಯಾವ ದಿವಸ ಅಂತ ಮೊದಲೇ ಹೇಳಬೇಕು, ಪಕ್ಕ ಮಾಡ್ಕೊಂಡ್ಬಿಡ್ಬೇಕು. ಪ್ರತಿ ಸೋಮವಾರ, ತಿಂಗಳ ಮೊದಲ ಸೋಮವಾರ ಈ 2 ತಾಲೂಕಲ್ಲಿ, 2ನೇ ಸೋಮವಾರ ಈ ತಾಲೂಕುಗಳಲ್ಲಿ, ಅಥವಾ ಮೊದಲ ಶನಿವಾರ ಮತ್ತು 3ನೇ ಶನಿವಾರ ರಜೆಗಳಿರಲ್ವಾ? ಏನು ಬೇಡ, 4 ಕಡೆ ಮಾಡಿ. ಅಷ್ಟು ಜನ ಇದಿರಲ್ವಾ? ಪಿರಿಯಾಪಟ್ಟಣ, ಸರಗೂರು, ಹೆಗ್ಗಡದೇವನ ಕೋಟೆ, KR ನಗರ ಇಷ್ಟೊಂದು. ಇನ್ನೊಂದು ದಿವಸ ಮೈಸೂರು, ನಂಜನಗೂಡು, ಹುಣಸೂರು, ಸರಗೂರು, 3ನೇ ಶನಿವಾರ ಅಲ್ಲಿ ಮಾಡಿದ್ರೆ ಮುಗಿತಲ್ವಾ? ಈ ತರಕ್ಕೆ ಮಾಡ್ತಾ ಹೋದಾಗ ನಿಮ್ಗೆ ನೀವು ಗುಂಪಾಗ್ತೀರಾ, ಜನ ನಿಮ್ಮ ಹತ್ರ ಬರೋದಿಕ್ ಶುರು ಮಾಡ್ತಾರೆ. ತಿಂಗಳಿಗೆ 2 ದಿವಸ ಈ ತರ ಕಾರ್ಯಕ್ರಮಗಳು ಕೊಡ್ಬೇಕಾಗಿರೋದೇನು ಮುಖಂಡರು, ಮಿಕ್ಕವರು ತಿಂಗಳಿಗೆ ಒಂದೇ ದಿವಸ ಅಲ್ವಾ? ಸ್ಥಳೀಯವಾಗಿರುವಂತವ್ರು, ಈಗ ಹುಣಸೂರಲ್ಲಿರೋರು ಬೇರೆ ಕಡೆಗೆ ಬರೋದಿಕ್ಕಾಗದೇ ಇರ್ಬೋದು, ಅವ್ರಲ್ಲೇ. ಮಿಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿರೋರು ಅಥವಾ ತಾಲೂಕು ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಓಡಾಡಬಲ್ಲ ಅಂತವ್ರು ತಿಂಗಳಿಗೆ ಮೊದಲ ಶನಿವಾರ, 3ನೇ ಶನಿವಾರ ಆಗುತ್ತಲ್ವೇನ್ರಣ್ಣ? ಈ ತರದ ಪ್ಲಾನ್ ಮಾಡ್ಕೊಳ್ಳಿ. ಬರೀ ಭ್ರಮೆನಲ್ಲೋ ಆಗ್ಬಿಡುತ್ತೆ ನಾವು ಮಾಡ್ಬಿಡ್ತೀವಂತಲ್ಲ, ಒಂದು ಕ್ಯಾಲೆಂಡರ್, ಒಂದು ಶೆಡ್ಯೂಲ್ ಮಾಡ್ಕೊಳ್ಬೇಕು. ಆ ಶೆಡ್ಯೂಲ್ ಪ್ರಕಾರ ನೀವು ನಿರಂತರವಾಗಿ ಅಭಿಯಾನಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಬೇಕು. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಲ್ಲಷ್ಟೇ ಅಲ್ಲ, ಬೇರೆ ಕಡೆಗೂ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ಈ ತರಹದ ಒಂದು ಶಿಬಿರವನ್ನ ಮಾಡಿ, ಕೇವಲ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಥವಾ KRS ಪಕ್ಷದ ಸದಸ್ಯರಷ್ಟೇ ಅಲ್ಲ, ಬೇರೆ ಸಾರ್ವಜನಿಕರು ಸಹ ಈ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವ ಹಾಗೆ ಮಾಡಿ. ಎಲ್ರಿಗೂ ನಮಸ್ಕಾರ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ನಮಸ್ಕಾರ. ಥ್ಯಾಂಕ್ ಯು. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು ಅವರ ಅನುಭವದ ಮಾತನ್ನು ತುಂಬ ಚೆನ್ನಾಗಿ ಸಂಕ್ಷಿಪ್ತವಾಗಿ ಅರ್ಧ ಗಂಟೆಯಲ್ಲಿ ಮುಗಿಸಿದ್ದಾರೆ. ನನಗೂ ಆಶ್ಚರ್ಯ ಆಗ್ತಾ ಇದೆ. ಅದರಲ್ಲಿ ಒಂದು ವಿಚಾರ ನಾನು ಮೇಯ್ನ್ ಆಗಿ ತಗೋತಾ ಇರೋದಂದ್ರೆ, ಇಲ್ಲಿ ಬಹುತೇಕರು ಹೋರಾಟಗಾರರೇ ಇದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ಹೋರಾಟಗಾರರೇ ಇದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಇದು ನಿಮಗೂ ಅನುಭವ ಆಗಿರುತ್ತೆ. ನಿಮ್ಮ ಮನೆಯವರೇ ಯಾವುದಾದ್ರೂ ಇವಾಗ ಸಣ್ಣ ಕೆಲಸ ಮಾಡ್ಸೋಕ್ಕೆ ಇಷ್ಟು ಕೇಳ್ತಾ ಇದ್ದಾರೆ, ಕಚೇರಿಗೆ ಹೋದರೆ ಇದನ್ನ ನಮ್ಮ ಗಮನಕ್ಕೆ ಬರುತ್ತೆ, ಅಂದರೆ ಹೋರಾಟಗಾರರ ಗಮನಕ್ಕೆ ಬರುತ್ತೆ, ಅವ್ರ ಮನೆಯಲ್ಲಿ ಯಾರು ಇರ್ತಾರೆ ಅವರಿಗೆ. ಆದರೆ ಮನೆಯವರೇ ಅದಕ್ಕೆ ಹಿಂದೇಟಾಕ್ತಾರೆ ಎಷ್ಟೋ ಕಡೆ. ಯಾಕೆ ಒಂದ್ಸರಿ ಅಲ್ವಾ ನಾವು ಮಾಡಿಸ್ಕೊಳ್ಳೋದು, ಬಿಟ್ಬಿಡೋಣ ಅಂತ. ಅದು ಅನುಭವದ ಮಾತು ಅಂದರೆ ಅದೇನೆ. ನಮಗೆ ಈ ಥರ ನಾವು ತಿಳ್ಕೊತಾ ಹೋಗ್ತೀವಿ. ಹಿರಿಯರ ಮಾತುಗಳನ್ನು ಕೇಳ್ತಾ ಹೋದರೆ ನಮಗೂ ನಾವು ಕಲ್ತ್ಕೊಳ್ಳೋದು ತುಂಬ ಇರ್ತವೆ. ನನಗೆ
2014ರಿಂದ ಒಂಥರ ಕೆಲವರು ಗಾಡ್ ಫಾದರ್ ಅಂತಾರೆ, ಬಟ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರು ಕೆಲವು ಮಾತುಗಳನ್ನು ನಾನು ಅಳವಡಿಸ್ತಾ ಬಂದಿದ್ದೀನಿ. ಮತ್ತು ಅವ್ರು ಏನು ಹೇಳ್ತಾರೆ ಅದನ್ನು ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಫಾಲೋ ಮಾಡ್ತಾ ಇದ್ದೀನಿ. ಒಂದು ವಿಚಾರ ಬಿಟ್ಟು ಒಬ್ಬೊಬ್ಬರೇ ಹೋಗ್ಬೇಡಿ ಅಂತಾರೆ. ನನಗೆ ಯಾಕೋ ಎಲ್ಲೋ ಹೋದಾಗ ಯಾವುದೋ ಇದು ಯಾವುದಾದ್ರೂ ಅಕ್ರಮ ಕಾಣಿಸಿದ್ರೆ ಆ ಮೂಮೆಂಟಲ್ಲಿ ನನಗೆ ಅದು ತಳ್ಕೊಳಕ್ಕಾಗ್ತಾ ಇಲ್ಲ. ಅದು ಇನ್ನೂ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಲ್ಲ, ಹೀರೋ ಆಗೋ ಪ್ರಯತ್ನ ಅದು ಅಷ್ಟೇ. ಓಕೆ, ಈಗ ಈ ಕೊನೆಯ ಘಟ್ಟದಲ್ಲಿ ಅಂದರೆ ನಮ್ಮ ಕಾರ್ಯಕ್ರಮದ ಈ ಕೊನೆಯ ಘಟ್ಟಕ್ಕೆ ತಲುಪಿದ್ದೀವಿ. ಇಲ್ಲಿ ಈ ಭ್ರಷ್ಟಾಚಾರದ ಬಗ್ಗೆ ಒಂದೆರಡು ಮೇನ್ ವಿಚಾರಗಳನ್ನು ನಾನು ಹೇಳ್ಬೇಕಂದ್ರೆ, ಅಂದರೆ ನಾವಿವಾಗ ಸಾಮಾಜಿಕ ಹೋರಾಟಗಾರರು ಇರ್ಬೋದು ಅಥವಾ ರಾಜಕೀಯದಲ್ಲಿದ್ದು ಬದಲಾವಣೆ ತರಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ಬೋದು. ಆದರೆ 1-2 ವಿಚಾರಗಳಂತೂ ಖಂಡಿತವಾಗಿ ಎಲ್ರಿಗೂ ಕಾಮನ್. ಒಂದು, ಭ್ರಷ್ಟಾಚಾರ ತಡೆಯಕ್ಕೆ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು, ನಮ್ಗೆ ಅದ್ರ ಜೊತೆಗೆ ನಮ್ಗೆ ಇರುವ ಅವಕಾಶಗಳೇನು ಅಂತ. ಹಲವಾರು ತನಿಖಾ ಸಂಸ್ಥೆಗಳು ಇರ್ತಾವಲ್ಲ, ಅದನ್ನು ನಾವು ಹೇಗೆ ಬಳಸ್ಕೋಬೇಕು ಅನ್ನೋದು ಬಹುತೇಕರಿಗೆ ಗೊತ್ತಿರಲ್ಲ. ನಮಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆದರೆ ನಾವು ಸಾಧ್ಯ ಆದಷ್ಟು ದಿವಸಕ್ಕೆ 1 ಗಂಟೆನ, ಈಗ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋಗಳು ತುಂಬ ಸಿಗ್ತವೆ. ಯಾವುದೋ ಒಂದು ಹಾಕ್ಬಿಟ್ಟು ಯಾವುದೋ ಕೆಲಸ ಮಾಡ್ತಾ ಇರ್ತಾರೆ, ಮನೆ ಕೆಲಸ ಇರ್ಬೋದು ಅಥವಾ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನೀವು ಒಂದು ವಿಡಿಯೋ ಆನ್ ಮಾಡಿ ಇಟ್ಕೊಂಡು ಕೇಳಿಸ್ತಾ ಇರ್ಬೋದು. ಏನು ಅದಕ್ಕಾಗಿ ಡೆಡಿಕೇಟೆಡ್ ಟೈಮ್ ಕೊಡಬೇಕು ಅಂತಿಲ್ಲ. ನಾನಂತೂ ಮಾಡ್ತಾ ಇರೋದು ಇಷ್ಟೇ. ಬೇರೆ ಯಾವುದೇ ಕೆಲಸ ಅಂದರೆ ಫಿಸಿಕಲ್ ಆಗಿ ಎಲ್ಲೆಲ್ಲಿ ನಾವು ಮೊಬೈಲ್ ಇಟ್ಕೊಳಕ್ಕಾಗಲ್ಲ, ಅದು ಬಿಟ್ಟು ಇಯರ್ಫೋನ್ ಹಾಕೋತೀನಿ, ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ನಾವೇನು ನೋಡಬೇಕಾಗಿಲ್ಲ ಏನಿದೆ ಅಂತ, ಆದರೆ ಕಂಟೆಂಟ್ಸನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಬೇರೆ ಬೇರೆ ವಿಚಾರಗಳು ಬರ್ತವೆ. ದೇಶದ ಆರ್ಥಿಕತೆ ಬಗ್ಗೆ ಬರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಬರ್ಬೋದು, ಸೆಕ್ಯೂರಿಟಿ ಬಗ್ಗೆ ಬರ್ಬೋದು, ತನಿಖಾ ಸಂಸ್ಥೆಗಳ ಬಗ್ಗೆ ಬರ್ಬೋದು, ಅಥವಾ ಪ್ರಚಲಿತ ಹಣದುಬ್ಬರ, ಈ ಥರ ಬೇಕಾದಷ್ಟು ಸಬ್ಜೆಕ್ಟ್ಗಳಿರ್ತವೆ. ಜ್ಞಾನ ಪಡೆಯೋದ್ರಲ್ಲಿ ಯಾವುದು ತಪ್ಪಿಲ್ಲ. ನಮಗೆ ಇನ್ನೂ ಅದು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ರಿಗೂ, ಯಾಕಂದ್ರೆ ಭ್ರಷ್ಟಾಚಾರ ವಿರೋಧಿ ಅಂತ ನಾವು ಹೇಳ್ತಾ ಇರ್ತೀವಿ ಎಲ್ರೂ. ಯಾರಿಗಾದರೂ ಭ್ರಷ್ಟಾಚಾರಕ್ಕೂ ಲಂಚಕ್ಕೂ ಡಿಫರೆನ್ಸ್ ಏನು ಗೊತ್ತಿದೆಯಾ? ವ್ಯತ್ಯಾಸ ಏನಿದೆ? ಭ್ರಷ್ಟಾಚಾರ ಮತ್ತೆ ಲಂಚ. ಓಕೆ, ಒಂದು ರೀತಿಯಲ್ಲಿ ಹೇಳಿದ್ರು, ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ವ್ಯತ್ಯಾಸ ಇಷ್ಟೇನೆ, ಲಂಚ ಅನ್ನೋದು ಭ್ರಷ್ಟಾಚಾರದ ಒಂದು ಅಂಗ, ಅಂದರೆ ಉಪ ಅಂಗ ಅಂತೀವಿ, ಆ ಸಬ್ಸೆಟ್ ಅಂತಾರೆ ಇಂಗ್ಲೀಷಲ್ಲಿ. ಭ್ರಷ್ಟಾಚಾರ ಅವರು ಅವಾಗ ಹೇಳಿದ್ರು ಹಣದ ರೂಪದಲ್ಲಿರ್ಬೋದು, ವಸ್ತು ರೂಪದಲ್ಲಿರ್ಬೋದು. ಆದರೆ ಭ್ರಷ್ಟಾಚಾರ ಅನ್ನೋದು ಅಧಿಕಾರ ದುರುಪಯೋಗ ಮತ್ತೆ ಅಧಿಕಾರ ಬಳಸ್ಕೊಂಡು ಲಂಚ ಮಾಡೋದು, ಇದೆಲ್ಲ ಬಿಗರ್ ಆಂಗಲ್ ಅಲ್ಲಿ ಬರುತ್ತೆ. ಇದು ನಾವು ತಿಳ್ಕೋಬೇಕು, ಭ್ರಷ್ಟಾಚಾರ ಯಾವುದು, ಲಂಚ ಯಾವುದು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಂಚದ ಪ್ರಕರಣ ಯಾರಿಗಾದ್ರೂ ಕೊಡಬೇಕಾದ್ರೆ ಅದಕ್ಕೆ ತನಿಖಾ ಸಂಸ್ಥೆಗಳೇ ಬೇರೆ. ಭ್ರಷ್ಟಾಚಾರದ್ದು ಪ್ರಕರಣಗಳು ಕೊಡಬೇಕಾದ್ರೆ ಕೆಲವು ಸಂಸ್ಥೆಗಳೇ ಇನ್ ಎಡಿಷನ್ ಟು ಯಾವುದು ಲಂಚಕ್ಕೆ ಯಾವುದು ಸಂಸ್ಥೆಗಳಿದೆ ಅದು ಬಿಟ್ಟು ಒಂದಿಷ್ಟು ನಾವು ಯಾವುದು ತನಿಖಾ ಸಂಸ್ಥೆ ಇರ್ಬೋದು ಅಥವಾ ಬೇರೆ ಬೇರೆ ಅಂಗಸಂಸ್ಥೆಗಳಿದೆ, ಅದನ್ನ ಬಳಸ್ಕೊಂಡು ಈವನ್ ಡಿಪಾರ್ಟ್ಮೆಂಟಲ್ ಹೆಡ್ ಯಾರಿರ್ತಾರೆ ಅವ್ರಿಗೆ ನಾವು ದೂರು ಕೊಡೋಕ್ಕೆ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ನಾನು ಒಂದು ಪಟ್ಟಿ ಮಾಡ್ಕೊಂಡಿದ್ದೀನಿ. ಕೆಲವೊಂದು ನನಗೆ ಭಯ ಆಗ್ತಿದೆ. ನಾವು ಏನು ಮಾಡಬೇಕು ಅಂದರೆ, ಯಾವುದೇ ಭ್ರಷ್ಟಾಚಾರದ ವಿಚಾರ ಬಂದಾಗ ಫಸ್ಟ್ ಅದನ್ನು ನಾವು ವರ್ಗೀಕರಣ ಮಾಡಬೇಕು. ಯಾವ ಇಲಾಖೆಯಲ್ಲಿ ನಡೆದಿದೆ ಭ್ರಷ್ಟಾಚಾರ, ಆ ಇಲಾಖೆ ಯಾರ ಅಂಡರಲ್ಲಿದೆ, ಆ ಅಧಿಕಾರಿಗೆ ಉತ್ತರದಾಯಿತ್ವ ಯಾರಿಗಿದೆ. ಅಂದರೆ ನಾರ್ಮಲಿ ಅಪಾಯಿಂಟಿಂಗ್ ಅಥಾರಿಟಿ ಅಂತೀವಿ. ಒಬ್ಬೊಬ್ಬ ಅಧಿಕಾರಿಗೆ ಒಬ್ಬೊಬ್ಬ ಅಪಾಯಿಂಟಿಂಗ್ ಅಥಾರಿಟಿ ಇರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ IPS, IAS, IFS, IPS ಪೊಲೀಸ್, ಇದು IAS ಅಧಿಕಾರಿಗಳಿರ್ತಾರೆ. ಆಮೇಲೆ IFS ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು. ಇವರಿಗೆ ಬೇರೆ ಯಾವುದು ಕಾಯ್ದೆ ಇದೆ ಬೇರೆ ಇವರಿಗೆ. ಅದೇ ಥರ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಈಗ ಕರ್ನಾಟಕದಲ್ಲಿ ಕೆಲವು ಇಲಾಖೆಗಳಿದೆ, ಆದಾಯ ಇಲಾಖೆ ಇರ್ಬೋದು, GST ಇರ್ಬೋದು. ಇವರು ಎರಡು ಕಡೆನೂ ಇರ್ತಾರೆ. ಕೇಂದ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ. ನೀವು GST ಎಲ್ಲ ನೋಡಿದ್ದೀರಾ. ಆದರೆ ಇನ್ಕಮ್ ಟ್ಯಾಕ್ಸ್ ಇರೋರು ಎಲ್ಲನೂ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಏನಾದ್ರು ಭ್ರಷ್ಟಾಚಾರ ಬಂದರೆ ಯಾರಿಗೆ ನಾವು ದೂರು ಕೊಡಬೇಕು? ನಾವು ಇಲ್ಲಿ ಕೊಡೋಕ್ಕಾಗೋದಿಲ್ಲ, ಕೊಟ್ಟರು ವ್ಯರ್ಥ ಅದು.
ನಿಮಗೆ ಬೇಗ ಅದಕ್ಕೆ ಶೀಘ್ರ ಪರಿಹಾರ ಬೇಕಾ ಅಥವಾ ಒಂದು ಏನು ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಆದ್ರೆ ನೀವು ಆ ತನಿಖಾ ಸಂಸ್ಥೆ ಯಾವ್ದಿದೆ ಅಂತ ನೋಡ್ಬೇಕಾಗತ್ತೆ. ಅದೇ ತರ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಇಲ್ಲಿ ನೋಡಿ 3 ಈಗ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಇದೆ. ಈಗ ಲಂಚದ ಪ್ರಕರಣ ಬಂದ್ರೆ 13(1)(a) ಅಂದ್ರೆ ಅದರಲ್ಲಿ ಒಬ್ಬನಿಗೆ ಯಾವ್ದಾದ್ರು ಒಂದು ಸರ್ಕಾರದ ವಸ್ತುವನ್ನು ಕೊಟ್ಬಿಟ್ಟು ಅವನು ಅದನ್ನ ಮಿಸ್ಅಪ್ರೋಪ್ರಿಯೇಟ್ ಮಾಡಿ ಬಳಸ್ಕೊಂಡ್ರೆ ತಮ್ಮ ಸ್ವಂತ ಇದಕ್ಕೆ ಅಥವಾ ಲಾಭಕ್ಕಾಗಿ ಬಳಸ್ಕೊಂಡ್ರೆ 13(1)(a) ಅಂತ ಇದೆ, ಅದ್ರ ಕೆಳಗಡೆ ಬರುತ್ತೆ. ಅದೇ 13(1)(b) ನಲ್ಲಿ ಡಿಸ್ಪ್ರಪೋರ್ಷನೇಟ್ ಅಸೆಟ್, ಅವನು ಆ ಟೈಮಲ್ಲಿ ಲಂಚ ತಗೊಂಡಿಲ್ಲ, ಆದ್ರೆ ಅವನು ಲಂಚ ಮುಂಚೆ ತಗೊಂಡ್ಬಿಟ್ಟು ಬೇಕಾದಷ್ಟು ಸಂಪತ್ತನ್ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾನೆ, ಆವಾಗ ಸೆಕ್ಷನ್ ಬೇರೆ ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಅದ್ರ ಬಗ್ಗೆ ಇವನು ಯಾವ ರೀತಿ ಅಕ್ರಮ ಮಾಡಿದ್ದಾನೆ, ಈಗ ಮಾಡಿದಾನ ಅಥವಾ ಮುಂಚೆ ಮಾಡಿದಾನ ಅದ್ರ ದಾಖಲೆಗಳನ್ನು ತಗೊಂಡು RTI ಬಗ್ಗೆ ಹೇಳಿದ್ರು. ನಮ್ಮ ಪ್ರಮುಖ ಕೆಲಸ ಇರೋದು ಯಾವುದೇ ದೂರು ಕೊಡಬೇಕಾದ್ರೆ ದಾಖಲೆಗಳು. ಯಾರೋ ಹೇಳ್ತಾರೆ ನಮ್ಗೆಲ್ಲ ಓಡ್ತೀವಿ, ಮೀಡಿಯಾ ರಿಪೋರ್ಟ್ ಬಂದಿರ್ಬೋದು, ಅದನ್ನ ನಂಬ್ಕೊಂಡು ನಾವು ಯಾವತ್ತೂ ಮುಂದುವರಿಯಕ್ಕಾಗಲ್ಲ. ಏನೋ ಹೀರೋಗಳಾಗ್ಬೋದು, ನಮ್ಮ ಅಧ್ಯಕ್ಷರ ಮಾತದು ಯಾವಾಗಲೂ ಹೀರೋ ಅನ್ನೋದು. ಹೀರೋ ಆಗಕ್ಕೆ ನಾವು ಏನೋ ಹೇಳ್ಕೊಂಡು ಓಡಾಡ್ಬೋದು, ಇಂಥವನು ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ಇಷ್ಟು ಮಾಡಿದಾನೆ ಅಷ್ಟು ಮಾಡಿದಾನೆ. ಆದ್ರೆ ನಿಮ್ಮ ಕೈಯಲ್ಲಿ ದಾಖಲೆಗಳಿದ್ದಾಗ ನಿಮ್ಗೆ ಅದು ಶಕ್ತಿನೇ ಬೇರೆ. ಆಪೋಸಿಟ್ ಪಾರ್ಟಿನೂ ವೀಕ್ ಆಗ್ತಾನೆ, ಅವನು ಬೇರೆ ದಾರಿ ಹುಡುಕಕ್ಕೆ ಶುರು ಮಾಡ್ತಾನೆ. ಇವನು ಹಿಂದೆ ಎಷ್ಟು ಜನ ಇದ್ದಾರೆ ಅಂದ್ರೆ ಸಪೋರ್ಟಿಂಗ್ ಬೆಂಬಲಕ್ಕೆ, ಹಿಂದೆ ಅಂದ್ರೆ ನಾ ಹೇಳ್ತಾ ಇರೋದು ಗುಂಪಲ್ಲಿದ್ದಾಗ. ಯಾಕೆ ಹೇಳಿದ್ರು ಅಂದ್ರೆ ಒಬ್ಬೊಬ್ಬರೇ ಹೀರೋ ಆಗಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಆಪೋಸಿಟ್ ಪಾರ್ಟಿ ಯಾರಿದ್ದಾರೆ ಅವರು ಅಂದ್ರೆ ಅಕ್ಯೂಸ್ಡ್, ನಮ್ಮ ಪ್ರಕಾರ ಅವರು ನೋಡೋದು ಫಸ್ಟ್ ಅಷ್ಟೇನೆ, ಇವರ ಹಿನ್ನೆಲೆ ಏನು, ಅವನು ಎಷ್ಟು ಪ್ರಾಮಾಣಿಕ ಆಗಿದ್ದಾನೆ, ಅವನ ಜೊತೆ ಎಷ್ಟಿದ್ದಾರೆ, ಏನಾದ್ರೂ ಅವನನ್ನು ಎದುರು ಹಾಕೊಂಡೆ ಬೇರೆ ಸಮಸ್ಯೆಗಳು ಏನಾಗ್ಬೋದು, ಅಥವಾ ಅವನನ್ನೇ ನೇರ ಟಾರ್ಗೆಟ್ ಮಾಡಿದ್ರೆ ಅವನು ಏನ್ ಮಾಡ್ಬೋದು. ಯಾಕಂದ್ರೆ ಶಕ್ತಿ ಇದ್ದವನು ಈಗ ಬೇಕಾದ್ರೆ ಇದಕ್ಕೂ ಹಾಕ್ಬೋದು, ಯಾವುದು ಹೈಯೆಸ್ಟ್ ಇದಕ್ಕೂ ಹಾಕ್ಬೋದು. ಈಗ ಚೀಫ್ ಸೆಕ್ರೆಟರಿಗೆ ಬರಿಬೋದು, ಅವ್ರನ್ನ ಭೇಟಿ ಆಗ್ಬೋದು, ಆತರ ಅವರಿಗೂ ಭಯ ಇರುತ್ತೆ. ದುರ್ಲಭವಾದಂತ ಅಧಿಕಾರಿಗಳ ಬಗ್ಗೆ ಹೇಳಿದ್ದ ನಾನು. ಅದೇ ತರ ನಾವು ಇದನ್ನ ಹಾಗಾಗಿ ನಾವು ಮಾಡಬೇಕಾಗಿದ್ದು ಮೇನು, ಯಾವುದೇ ಪ್ರಕರಣ ಬಂದಾಗ ಅದನ್ನ ನಾವು ವರ್ಗೀಕರಣ ಮಾಡ್ಕೋಬೇಕು. ಯಾವ ಅಪ್ರೋಪ್ರಿಯೇಟ್ ಅಥಾರಿಟಿ ಯಾರು ಇದಕ್ಕೆ ಬರ್ತಾರೆ ಅಂತ. ಕೇಂದ್ರ ಸರ್ಕಾರ ಬರುತ್ತಾ, ರಾಜ್ಯ ಸರ್ಕಾರ ಬರುತ್ತಾ, ಅಥವಾ ಆಲ್ ಇಂಡಿಯಾ ಸರ್ವಿಸಸ್ ಅಂತೀವಿ. ಆಲ್ ಇಂಡಿಯಾ ಸರ್ವಿಸಸ್ ಅಂದ್ರೆ ಇವರನ್ನ IPS IAS ಮತ್ತೆ IFS ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರ UPSC ಅಪಾಯಿಂಟ್ ಮಾಡುತ್ತೆ. ಅವರಿಗೆ ರೂಲ್ಸ್ ಬೇರೆ ಇದೆ, ಡಿಪಾರ್ಟ್ಮೆಂಟಲ್ ರೂಲ್ಸ್ ಅಂತ ಇರುತ್ತೆ, ಅವರು ಆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಆಲ್ ಇಂಡಿಯಾ ಸರ್ವಿಸಸ್ CCA ರೂಲ್ ಅಂತ ಇದೆ. CCA ರೂಲ್ ಅಂದ್ರೆ ಅವರಿಗೆ ಅಲ್ಲಿ ಶಿಕ್ಷೆ ಪ್ರಮಾಣ ಕೊಟ್ಟಿದ್ದಾರೆ. ಸೆಕ್ಷನ್ 10 ಕೆಳಗಡೆ ಸಸ್ಪೆನ್ಷನ್, 18 ಕೆಳಗಡೆ ಮೇಜರ್ ಪೆನಾಲ್ಟಿ, ಮತ್ತೆ ಮೋಸ್ಟ್ಲಿ 19 ಕೆಳಗಡೆ ಮೈನರ್ ಪೆನಾಲ್ಟಿ ಅಂತ. ಅದ್ರ ಡೀಟೇಲ್ಸ್ ನಾನು ಹೋಗ್ತಾ ಇಲ್ಲ. ಅದೇ ತರ ನೀವು ಸೆಂಟ್ರಲ್ ಸಿವಿಲ್ ಸರ್ವಿಸಸ್ಗೆ ಬಂದ್ರೆ ಅಲ್ಲಿ ಕಂಡಕ್ಟ್ ರೂಲ್ ಅಂತ ಇದೆ. ಕಂಡಕ್ಟ್ ರೂಲು ಪ್ಲಸ್ ಅಪೀಲ್, ಅಲ್ಲಿ ಅಷ್ಟೇನೆ ಅವರಿಗೆ 10 ಕೆಳಗಡೆ ಸಸ್ಪೆನ್ಷನ್, ಆಮೇಲೆ 14 ಕೆಳಗಡೆ ಮೇಜರ್ ಪೆನಾಲ್ಟಿ. ಮೇಜರ್ ಪೆನಾಲ್ಟಿ ಅಂದ್ರೆ ಇನ್ಕ್ಲೂಡಿಂಗ್ ಅವರಿಗೆ ಡಿಸ್ಮಿಸಲ್, ರಿಮೂವಲ್ ಫ್ರಮ್ ದ ಸರ್ವಿಸ್ ಅಥವಾ ರಿಡಕ್ಷನ್ ಇನ್ ರ್ಯಾಂಕ್, ಈ ತರ ಕೆಲವೊಂದು ಕ್ಯಾಟಗರಿ ಇದೆ. 16 ಕೆಳಗಡೆ ಮೈನರ್ ಪೆನಾಲ್ಟಿ ಅಂದ್ರೆ ವಾರ್ನಿಂಗ್ ಕೊಡೋದು, ಸೆನ್ಶ್ಯೂರ್ ಅಂತಾರೆ, ಕರೆಯೋದು. ಏನೋ ಸಣ್ಣ ತಪ್ಪು ಮಾಡಿರ್ತಾನೆ ಅವನು, ಕರೆದು ಅವನಿಗೆ ಬೈಯೋದು, ಇನ್ ಮುಂದೆ ಮಾಡಬೇಡ ಅಂತ, ರೈಟಿಂಗ್ ಅಲ್ಲಿ ಇಲ್ಲ ಅಂತ ತಗೊಳ್ಳೋದು, ಇನ್ ಮುಂದೆ ಮಾಡಲ್ಲ ಅವನ ಹತ್ರ. ಇಲ್ಲಾಂದ್ರೆ ಅವನು ಒಂದು ಇನ್ಕ್ರಿಮೆಂಟ್ ಏನಿರುತ್ತೆ 1 ವರ್ಷ ಅಥವಾ 2 ವರ್ಷಕ್ಕೆ ಸಸ್ಪೆನ್ಷನ್ ಅಲ್ಲಿ ಪರ್ಮನೆಂಟ್ ಅಲ್ಲ ಅದು. ಆಮೇಲೆ 2 ವರ್ಷ ಆದ್ಮೇಲೆ ಅದು ಮತ್ತೆ ಅವನಿಗೆ ಆ ಮೂಲ ವೇತನ ಇರುತ್ತೆ, ಆ ತರ ಕಂಟಿನ್ಯೂ ಆಗುತ್ತೆ. ಸೊ ಇದು 3 ನಾನು ಏನ್ ಹೇಳಿದೆ, ಆಲ್ ಇಂಡಿಯಾ ಸರ್ವಿಸಸ್ ಇರ್ಬೋದು, KCS ಇರ್ಬೋದು, ಕರ್ನಾಟಕ ಸಿವಿಲ್ ಸರ್ವಿಸ್ ಇದು ಕಂಡಕ್ಟ್ ರೂಲ್ಸ್, ಮತ್ತೆ ಇದು ಯಾವುದು ಆಲ್ ಇಂಡಿಯಾ ಸೆಂಟ್ರಲ್ ಸಿವಿಲ್ ಸರ್ವಿಸಸ್. 3 ಕ್ಯಾಟಗರಿ ಮಾಡಿಕೊಂಡು ನಾವು ಬರೀ ಈ ತನಿಖಾ ಸಂಸ್ಥೆಗಳಿಗೆ ದೂರು ಕೊಡೋದು ಮಾತ್ರವಲ್ಲದೆ ಡಿಪಾರ್ಟ್ಮೆಂಟ್ ಹೆಡ್ಗೆ ಅಥವಾ ಅಪಾಯಿಂಟಿಂಗ್ ಅಥಾರಿಟಿ, ಯಾವಾಗ ಹೇಳಿದ್ರು ಹೈಯರ್ ರ್ಯಾಂಕ್ ಅಲ್ಲಿ ಇದ್ರೆ ಚೀಫ್ ಸೆಕ್ರೆಟರಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು ಇಲ್ಲಿಗೆ ಬರುತ್ತೆ. ಅದೇ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆದ್ರೆ ನೀವು CVC ಇದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಅವ್ರಿಗೆ ಹಾಕಿ. ಇಲ್ಲ ಒಂದು ಇದು CP ಗ್ರಾಮ್ ಅಂತ ಪೋರ್ಟಲ್ ಇದೆ, ದಟ್ ಈಸ್ ಅಂಡರ್ ಡೈರೆಕ್ಟ್ ಕಂಟ್ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫೀಸ್. CP ಗ್ರಾಮಿಗೆ ಹಾಕಿ. ಅಟ್ಲೀಸ್ಟ್ ಆ ಅರ್ಜಿ ನೀವು ಏನ್ ಹಾಕ್ತೀರಾ ಅದಕ್ಕೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ತಕ್ಷಣ ಅದು ಫಾರ್ವರ್ಡ್ ಆಗುತ್ತೆ. ಕನ್ಸರ್ನ್ ನೀವು ಯಾರ ಮೇಲೆ ಇದು ಮಾಡ್ತೀರಾ, ಈಗ ಕರ್ನಾಟಕ ಸರ್ಕಾರದ ಯಾವುದೋ ಒಬ್ಬ ಅಧಿಕಾರಿ ಮೇಲೆ ಇದು ಮಾಡಿದ್ರೆ ಇಲ್ಲಿ ಕಳಿಸ್ತಾರೆ. ಯಾಕೆ ನಮ್ಮ ಹತ್ರ ಒಂದು ಇದೇ ಮೈಸೂರದೇ ಒಂದು ಸಂಬಂಧಪಟ್ಟಿದ್ದು ಇದೇ ತರ CP ಗ್ರಾಮ್ ಅಲ್ಲಿ ಒಬ್ರು ದೂರದಾರರು ಹಾಕಿ ಅದು ಇವಾಗ ಎಂಕ್ವೈರಿ ನಡೀತಾ ಇದೆ, ಅದಕ್ಕಾಗಿ ಹೇಳಿದೆ.
ಪರಿಣಾಮ ಚೆನ್ನಾಗಿದೆ. ಅಲ್ಲಿ ಸಿ ಪಿ ಗ್ರಾಮಿಗೆ ಏನಾಗ್ತೀರಾ ನೀವು ಅದನ್ನ ಬೆಳೆಸ್ಕೊಳ್ಳಿ. ನಿಮ್ಗೆ ಆನ್ಲೈನಲ್ಲಿ ಸರ್ಚ್ ಹಾಕಿದ್ರೆ ಸಿಗುತ್ತೆ, ಅದು ಪೋರ್ಟಲ್ಲು ಸಿ ಪಿ ಗ್ರಾಮ್ ಅಂತ ಟೈಪ್ ಮಾಡಿ ಅಷ್ಟೇ, ಸೆಂಟ್ರಲ್ ಪೋರ್ಟಲ್ ಅದು. ಅದೇ ಥರ ನೀವು ಚಾಟ್ GPT ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇ ನಿಮ್ಗೆ ಡೌಟ್ ಬಂದ್ರು ಆವಾಗ ನನಗೆ ಒಬ್ರು ಕೇಳಿದ್ರು, ಇಲ್ಲಿ ಬ್ಯಾಂಕ್ಗಳು RTI ಕೆಳಗಡೆ ಬರ್ತಾವ ಅಂತ. ಏನಿಲ್ಲ, ಅವರು ಅಲ್ಲಿ ಇಲ್ಲಿ ಕೇಳ್ತಾ ಇದ್ರು, ನಾನು ಅಲ್ಲಿ ಕೂತು ಚಾಟ್ GPTಯಲ್ಲಿ ಕ್ವಶನ್ ಹಾಕಿದೆ, ಉತ್ತರ ಬಂತು ಎಸ್, ಫಸ್ಟ್ ವರ್ಡು ಎಸ್ ಅಂತ. ಅದಾದ್ಮೇಲೆ ಮುಂದ್ಗಡೆ ಇತ್ತು ಯಾಕೆ ಅಂತ 2H ಕೆಳಗಡೆ ಇದು ಎಕ್ಸಾಂಪಲ್ ಅಲ್ಲ, ಹಾಗಾಗಿ ಬರುತ್ತೆ ಅಂತ. ಇಷ್ಟೇ ಸಿಂಪಲ್ ಆಗಿ ನಾವು ನಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ ಏನಿದೆ ಅದನ್ನ ಇಂಥ ಇದಕ್ಕೆ ಬಳಸ್ಕೋಬೇಕಾಗತ್ತೆ. ಒಂದಾದ್ರೂ ಓದಕ್ಕಿರ್ಬೋದು ಅಥವಾ ಕೇಳಿಸ್ಕೊಳಕ್ಕೆ ಯಾವ್ದಾದ್ರು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಗಳು ಬರ್ತವೆ. ಈಗ ಇವತ್ತು ಬಜೆಟ್, ಕೇಂದ್ರ ಬಜೆಟ್, ಅಟ್ಲೀಸ್ಟ್ ಅದ್ರ ಬಗ್ಗೆ ಏನು ಮೇಜರ್ ಇದಾಗಿದೆ ಅದ್ರ ಮೇಲಿನ ಇಂಪ್ಯಾಕ್ಟ್ ನಮ್ಮ ಜನಸಾಮಾನ್ಯರ ಜೀವನದ ಮೇಲೆ ಈಗ ಏನು ಪರಿಣಾಮ ಆಗುತ್ತೆ. ಸಪೋಸ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ಕೊಳ್ಳಿ, ನೇರವಾಗಿ, ಅಥವಾ ಟ್ಯಾಕ್ಸ್ ಬೇಡ, ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು ಅಂತ ಅನ್ಕೋಣ, ನೇರವಾಗಿ ಏನಾಗುತ್ತೆ, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆದ ತಕ್ಷಣ ಎಲ್ಲ ಕನ್ಸ್ಯೂಮರ್ ಏನು ಮಾಡ್ತೀರಾ ನೀವು, ಐಟಮ್ಸ್, ದಿನ ಬಳಕೆ ವಸ್ತುಗಳು ಎಲ್ಲದರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ₹1 ₹2 ಆಗದೇ ಇರ್ಬೋದು, ಆದರೆ 10 ಪೈಸಾ 20 ಪೈಸಾ 30 ಪೈಸಾ ಆಗ್ಬೋದು, ಅಥವಾ ₹2 ಆಗಿರ್ಬೋದು, ಗೊತ್ತೇ ಆಗಲ್ಲ. ಕೆಲವು ಕಡೆ ಕಾಸ್ಕೇಡಿಂಗ್ ಎಫೆಕ್ಟ್ ಅಂತೀವಿ ಇದನ್ನ. ಈ ತರ ಒಂದು ಕಡೆ ದುಷ್ಪರಿಣಾಮ ಆದ ತಕ್ಷಣ ಅದು ಚೈನ್, ಅದು ಇಡೀ ಇಕಾನಮಿ ಏನಿದೆ, ಆರ್ಥಿಕತೆ ಏನಿದೆ, ದೇಶದಿರ್ಬೋದು ರಾಜ್ಯದಿರ್ಬೋದು, ಅದ್ರದ್ದು ಇಫೆಕ್ಟ್ ಬೀಳ್ತಾ ಇರುತ್ತೆ. ಕೇಂದ್ರದಲ್ಲಿಯೂ ಸಮಸ್ಯೆ ಆಗುತ್ತೆ, ರಾಜ್ಯದಲ್ಲಿ ಇರೋರಿಗೂ ಸಮಸ್ಯೆ ಆಗುತ್ತೆ, ನಮ್ಮ ಬಳಕೆದಾರರು ಯಾರಿರ್ತಾರೆ ಅವರಿಗೂ ಸಮಸ್ಯೆ ಆಗುತ್ತೆ. ಸೊ ಈ ತರ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಡಬೇಕಾದ್ರೆ ಕನಿಷ್ಠ ನಮ್ಮ ಗುರಿ ನಾವು ಫಸ್ಟ್ ಡಿಸೈಡ್ ಮಾಡಬೇಕು. ನಾನು ಈ ಕೆಲಸ ಮಾಡಿದ್ರೆ ಮುಂದೆ ಏನು ಮಾಡ್ತೀನಿ. ಆವಾಗ ಹೇಳಿದೆ, RTI ಬಗ್ಗೆ ಹೇಳಿದೆ ನಾನು. RTI ಹಾಕೋ ಮುಂಚೆ ಅಷ್ಟೇ ಮಾಡಬೇಕಾಗಿದ್ದು. ಅದೇ ಥರ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತೀವಿ ಅಂದರೆ ನಾವು ಏನು ಸಬ್ಜೆಕ್ಟ್ ತಗೋತಾ ಇದ್ದೀವಿ, ಅದಕ್ಕೆ ನಮ್ಮ ಹತ್ರ ಪೂರಕ ದಾಖಲೆಗಳು ಏನಿದೆ, ಇದಿಷ್ಟು ನಾವು ಕನಿಷ್ಠ ಮಾಡಲೇಬೇಕಾಗುತ್ತೆ. ಒಂದು ಅನಾಲಿಸಿಸ್, another is collection of documents or evidences. ಇದು ಇಟ್ಕೊಂಡ್ರೆ ನೀವು ನಿಮ್ಮ ಕೆಲಸ ಅರ್ಧಕ್ಕರ್ಧ ಸುಲಭ ಆಗುತ್ತೆ. ಯಾಕಂದ್ರೆ ದಾಖಲೆ ಇದೆ ಅಂತ ಇನ್ನೊಬ್ಬ ವ್ಯಕ್ತಿ ಗೊತ್ತಾದ್ರೆ ಅವನು ಅರ್ಧಕ್ಕರ್ಧ ನಿಷ್ಕ್ರಿಯ ಆಗ್ತಾನೆ. ಇಲ್ಲ ಅಂದ್ರೆ ಇದನ್ನೇ ಬಳಸ್ಕೊಂಡು ಇವನೊಬ್ಬ 10 ಜೊತೆ 11 ವ್ಯಕ್ತಿ ಅಂತ ಹೇಳಿ ಬೇರೆಯವ್ರ ಮೂಲಕ ಷಡ್ಯಂತ್ರ ಮಾಡಿಸೋದು, ಮನೆ ಹತ್ರ ಯಾರನ್ನಾರು ಕಳಿಸಿ ಅವರಿಗೆ ತೊಂದರೆ ಕೊಡೋದು, ಇದೆಲ್ಲ ನಡೀತಾ ಇರುತ್ತೆ. ನೋಡಿದ್ದೀರಾ ನೀವು, ಏಕಾಗಿ ಹೋರಾಟ ಅಥವಾ 2 ಜನ 3 ಜನ ಎಲ್ಲೋ ಅವ್ರವ್ರೇ ಹೋಗೋದು, ಯಾರಿಗೂ ಇನ್ಫಾರ್ಮ್ ಮಾಡದೆ. ಅದು ತಪ್ಪೇ ಆಕ್ಚುಲಿ. ಎಲ್ಲಾದ್ರೂ ಯಾರಾದ್ರೂ ಹೋಗ್ತಾ ಇದ್ರೆ ಎಲ್ಲೋ ಅಭಿಯಾನಕ್ಕೂ ಇರ್ಬೋದು, ಯಾವುದಕ್ಕೂ ಇರ್ಬೋದು. ನಾನೊಂದು ಇದನ್ನ ಬೆಳೆಸ್ಕೊಂಡಿದ್ದೀನಿ. ನಾನು ಎಲ್ಲಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಯಾವುದೇ ಕಾರಣ ಇರ್ಬೋದು, ನನಗೆ ಯಾರೋ ಹತ್ರ ಒಂದು ಡಾಕ್ಯುಮೆಂಟ್ ತಗೊಳಕ್ಕಿರ್ಬೋದು, ಆದ್ರೆ ಒಂದಿಬ್ಬರಿಗೆ ನಾನು ಮಾಹಿತಿ ಕೊಟ್ಟು ಹೋಗಿರ್ತೀನಿ, ಇಂಥ ಸಮಯಕ್ಕೆ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಟ್ಲೀಸ್ಟ್ ನಾವು ಎಲ್ಲಿ ಹೋಗಿದ್ದೀವಿ ಅಂತ ಗೊತ್ತಿರುತ್ತೆ ಅವರಿಗೆ. ತುಂಬಾ ಹೊತ್ತು ರಿಪ್ಲೈ ಮತ್ತೆ ಇನ್ನೊಂದು ಮಾಡ್ತೀನಿ, ಹೋದ್ಮೇಲೆ ವಾಪಸ್ ಹೊರಗಡೆ ಬಂದ್ಮೇಲೆ ನಾವು ಜಸ್ಟ್ ಮಿಸ್ ಕಾಲ್ ಕೊಡ್ತೀನಿ, ಇಲ್ಲ ಕಾಲ್ ಮಾಡ್ತೀನಿ ಅಂತ. ಅದು ಇಂಡಿಕೇಶನ್ ಏನಿಲ್ಲ, ನಾವು ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದೀವಿ ಅಂತ. ನಮಗೇನು ಭಯ ಅಂತ ಅಲ್ಲ, ಆದ್ರೆ ನಮ್ಮ ಜವಾಬ್ದಾರಿಯಲ್ಲಿ ಆಯ್ತು ನಾವು ಒಂದಿಷ್ಟು ಪ್ರಿಕಾಷನ್ ತಗೊಳ್ಳೇಬೇಕಾಗತ್ತೆ. ನಮಗೆ ತಲೆಗಟ್ಟಿದೆ ಅಂತ ನಾವು ಹೋಗಿ ಪ್ರತಿಯೊಂದು ಕಡೆ ಇದು ಮಾಡೋಕ್ಕಾಗಲ್ಲ ಇಂಥದ್ದೆಲ್ಲ. ಸೊ ಜಾಗರೂಕತರಾಗಿ ಕೆಲಸ ಮಾಡಲೇಬೇಕು ಎಲ್ಲರೂ. ಅದನ್ನ ಹೋರಾಟಗಾರರಾದ್ಮೇಲೆ ನಾವು ಒಂದು ಕೆಲಸ ಮಾಡ್ಕೊಂಡು ಇನ್ನೊಂದಕ್ಕೆ ಸುಮ್ಮನೆ ಇರ್ತೀನಿ ಅಂತಲ್ಲ, ಕೈ ಜೋಡಿಸಿ ಬೇರೆಯವ್ರ ಜೊತೆ. ಈಗ ಒಬ್ಬಂಟಿಯಾಗಿ ಹೋರಾಡೋರು ಎಷ್ಟೋ ಜನ ಇರ್ತಾರೆ, ನಿಮಗೆ ಅವ್ರ ಜೊತೆ ಅವ್ರು ಮಾಡ್ತಾ ಇರೋ ಸರಿ ಇದೆ ಅಂತ ಅಂದ್ರೆ ಅವರನ್ನು ಸ್ವಲ್ಪ ಕಾನ್ಫಿಡೆನ್ಸಿಗೆ ತಗೊಂಡು ಅವ್ರ ಜೊತೆನೂ ಮಾತಾಡಿ, ಅವ್ರ ಜೊತೆನೂ ಕೈ ಜೋಡಿಸಿ. ನೀವು ಯಾವುದಾದ್ರೂ ನಮ್ಮ ವೇದಿಕೆಯಲ್ಲಿ ಒನ್ ಆಫ್ ದಿ ಮೈನ್ ನಮ್ದು ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಏನಿದೆ ಅದರಲ್ಲಿದೆ, ಬೇರೆ ಸಂಘ ಸಂಸ್ಥೆಗಳ ಜೊತೆ ಈ ತರ ಪ್ರಾಮಾಣಿಕವಾಗಿ ಹೋರಾಡುವವರಿದ್ರೆ ಅವ್ರ ಜೊತೆ ಗೂಡಿ ನಾವು ಕೆಲಸ ಮಾಡಬೇಕು ಅನ್ನೋದೇ ಇದೆ. ಹಾಗಾಗಿ ಯಾರಿಗೂ ಇದರಲ್ಲಿ ನೀವು ಯಾಕೆ ಅವ್ರ ಜೊತೆ ಹೋದ್ರಿ ಅಂತ ನಾನು ಹೇಳ್ತಾ ಇರೋದು ವೇದಿಕೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅವಕಾಶಗಳಿದೆ, ಬೇರೆಯವ್ರ ಜೊತೆ ಅವರ ಹೋರಾಟಕ್ಕೂ ನೀವು ಬೆಂಬಲ ಕೊಡಿ, ಅವರ ಹೋರಾಟಕ್ಕೆ ನಾವು ಬೆಂಬಲ ಕೊಡೋಣ. ಆದರೆ ಅವರನ್ನ ಫಸ್ಟ್ ತಿಳ್ಕೊಳ್ಳಿ, ಅವರ ಹೋರಾಟ ಯಾವ ಮಟ್ಟಕ್ಕೆ ನಿಮ್ಮ ಒಂಥರ ಇದಕ್ಕೆ ಸರಿ ಹೋಗುತ್ತೆ, ಅಂದ್ರೆ ನಮ್ಮ ಹೋರಾಟಗಳಿಗೆ ಎಷ್ಟು ಹತ್ರ ಇದೆ ಅಂತ. ಯಾಕಂದ್ರೆ ಹೋರಾಟದಲ್ಲಿ ಬೇರೆ ಬೇರೆ
ಒಬ್ಬೊಬ್ಬರ ಹೋರಾಟ ಒಂದೊಂದು ಥರ ಇರುತ್ತೆ. ಕೆಲವರು ಕೇವಲ ಬಾಯಿ ಮಾತಿಂದನೇ ಹೋಗಿ ಬೈಯೋದು ಅದೇ ಒಂದು ಹೋರಾಟ. ಕೆಲವರು ದಾಖಲೆ ತಗೊಂಡು ಅವ್ರ ಮೇಲೆ ಟೇಬಲ್ ಮೇಲೆ ಇಟ್ಟು ನೋಡಿ ಎಂಬುದು ಕಾಣಿಸ್ತಾ ಇದೆ.